ನಮಃ. ಹರಿ ಓಂ. ಸ್ವಸ್ತಿ ಶ್ರೀರಸ್ತು ಮೇ ಶಸ್ತಂ ನಿಸ್ತುಲಾ ನಿಸ್ತುಲಾತ್ ಪುನಃ ವಸ್ತುನೋ ಅವಸ್ತುನೋ ನಿತ್ಯಂ ಸಮಸ್ತೌ ವ್ಯಸ್ತಯೋ ಗತಃ ಯಯೈವೇದಂ ಸಚ್ಚಿನ್ನಿರುಪಮನಿಜಾನಂದ ನಿರತಂ ಪರಬ್ರಹ್ಮಾಪ್ಯಾದೌ ಗುಣಸಮತನೋರಾಪ್ಯ ಸೃಜತಿ ಅವತ್ಯತ್ತಿ ಪ್ರೇಷ್ಠಾನ್ ಪದಮಪಿ ನಯತ್ಯಸ್ತವಿಪದಃ ಪರಬ್ರಹ್ಮಾಣಿ ಸಾನನು ವಿಜಯತೆ ಮಧ್ಹೃದಿ ಸದಾ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಅಂಜನಾಸೂನುಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆಯ ಪ್ರವಚನದಲ್ಲಿ ನಾವು ಕೇಳಿದಂತೆ ದೇವತೆಗಳು ಮತ್ತು ದೈತ್ಯರಿಬ್ಬರು ಕೂಡ ಸೇರಿಕೊಂಡು ಅಮೃತ ಬೇಕು ಅಂತ ಸಮುದ್ರ ಮಥನವನ್ನು ಮಾಡ್ತಾರೆ. ಸಮುದ್ರ ಮಥನ ಆದಾಗ ಪರಮಾತ್ಮ ಧನ್ವಂತರಿ ರೂಪದಿಂದಾಗಿ ಅಮೃತವನ್ನು ತಂದು ಕೊಟ್ಟ. ಅದಾದ ಮೇಲೆ ಮೋಹಿನಿ ರೂಪದಿಂದಾಗಿ ಎಲ್ಲ ಅಮೃತವನ್ನು ಕೂಡ ದೇವತೆಗಳಿಗೆ ಮಾತ್ರ ಉಣಬಡಿಸಿದ ಅಂತ ಇಷ್ಟೆಲ್ಲ ಆಗಿತ್ತು. ಅದಾದ ಮೇಲೆ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಘೋರವಾದ ಯುದ್ಧ ಆಗುತ್ತೆ ಅಂತೆ. ಆವಾಗ ಅನೇಕ ಜನ ದೈತ್ಯರು ಸಾಯ್ತಾರೆ. ಈ ಸಂದರ್ಭದಲ್ಲಿ ಒಂದು ವಿಶೇಷ ಘಟನೆ ಬೇರೆ ಪುರಾಣದಲ್ಲಿ ಬರುತ್ತೆ. ಈ ದೈತ್ಯರ ಗುರುಗಳು ಶುಕ್ರಾಚಾರ್ಯರು ಅಂತ. ಆ ಶುಕ್ರಾಚಾರ್ಯರ ಹತ್ರ ಒಂದು ವಿಶೇಷ ವಿದ್ಯೆ ಇರುತ್ತೆ. ಏನು ಅಂತಂದರೆ ಮೃತ ಸಂಜೀವಿನಿ ವಿದ್ಯೆ ಅಂತ. ಸತ್ತವರನ್ನು ಬದುಕಿಸುವಂತಹ ವಿದ್ಯೆ ಯಾರ ಹತ್ರ ಇತ್ತು? ಶುಕ್ರಾಚಾರ್ಯ ಹತ್ರ ಇತ್ತು. ಹಾಗಾಗಿ ಎಷ್ಟು ಜನ ದೈತ್ಯರು ಸತ್ರು ಕೂಡ ಏನು ಮಾಡ್ತಾ ಇದ್ದವರು ಮತ್ತೆ ಪುನಃ ಬದುಕಿಸಿಬಿಡ್ತಾ ಇದ್ದರು. ಆವಾಗ ದೇವತೆಗಳ ಒಂದು ವಿಚಾರವನ್ನು ಮಾಡ್ತಾರೆ. ದೇವತೆ ಗುರುಗಳು ಬೃಹಸ್ಪತ್ಯಾಚಾರ್ಯರು, ಅವರಿಗೊಬ್ಬ ಮಗ ಇರ್ತಾನೆ ಕಚ ಅಂತ. ಅವನಿಗೆ ಹೋಗಿ ಹೇಳ್ತಾರೆ, ನೀನು ಹೇಗಾದರೂ ಮಾಡಿ ಶುಕ್ರಾಚಾರ್ಯರ ಹತ್ರ ಹೋಗಿ ಮೃತ ಸಂಜೀವಿನಿ ವಿದ್ಯೆಯನ್ನು, ಸತ್ತವರನ್ನು ಬದುಕಿಸುವಂತಹ ವಿದ್ಯೆಯನ್ನು ಕಲಿತುಕೊಂಡು ಬಾ ಅಂತ ಕಳಿಸ್ತಾರೆ ಅಂತೆ. ಸರಿ ಅಂತ ಕಚ ಎಲ್ಲಿಗೆ ಬಂದ? ಶುಕ್ರಾಚಾರ್ಯ ಮನೆಗೆ ಬಂದ. ಶುಕ್ರಾಚಾರ್ಯಗೆ ಗೊತ್ತಾಗುತ್ತೆ, ಈ ಕಚ ನನ್ನ ಹತ್ತಿರ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲೀಲಿಕ್ಕೆ ಬಂದಿದ್ದಾನೆ ಅಂತ. ಅವ್ರಿಗೆ ಹೆಮ್ಮೆ ಆಗುತ್ತೆ ಅಂತ. ಯಾಕಂದರೆ ಒಬ್ಬ ದೇವತೆಗಳ ಕಡೆಯ ವ್ಯಕ್ತಿ ನನ್ನ ಕಡೆ ಬಂದಿದ್ದಾನೆ ಅಂತ ತುಂಬ ಅಹಂಕಾರ ಬರುತ್ತೆ ಅವರಿಗೆ. ಸರಿ ಅಂತ ನನ್ನ ಮನೆಯಲ್ಲಿ ಇರುವಂಥ ಇಟ್ಕೊಳಕ್ಕೆ ಬಿಡ್ತಾರೆ. ಸುಮಾರು ದಿವಸ ಆಗುತ್ತೆ. ಕಚ ಕೇಳ್ತಾನೆ, ಗುರುಗಳೇ ನನಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಸಿಕೊಡಿ ಅಂತ. ಅದಕ್ಕೆ ಶುಕ್ರಾಚಾರ್ಯ ಹೇಳ್ತಾರೆ, ಅದಕ್ಕಿನ್ನೂ ಸಮಯ ಬಂದಿಲ್ಲ, ನೀನು ಇನ್ನಷ್ಟು ನನ್ನ ಸೇವೆಯನ್ನು ಮಾಡು, ಆಮೇಲೆ ನಾನು ನಿನಗೆ ಅದನ್ನು ಕಲಿಸಿಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ ಅಂತೆ. ಈ ವಿಚಾರ ದೈತ್ಯರಿಗೆ ಗೊತ್ತಾಗುತ್ತೆ. ದೇವತೆ ಕಡೆಯ ಒಬ್ಬ ವ್ಯಕ್ತಿ ಬಂದು ನಮ್ಮ ಗುರುಗಳ ಹತ್ತಿರ ಸೇವೆ ಮಾಡ್ತಾ ಇದ್ದಾನೆ, ಅವನ ಉದ್ದೇಶ ಏನು? ಮೃತ ಸಂಜೀವಿನಿ ವಿದ್ಯೆ ಬೇಕು ಅಂತ. ಹಾಗಾಗಿ ಈ ಕಚನನ್ನು ನಾವು ಸುಮ್ಮನೆ ಬಿಡಬಾರ್ದು ಅಂತ ತೀರ್ಮಾನ ಮಾಡ್ತಾರೆ ಅಂತೆ. ಕೊಲ್ಲಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಷ್ಟು ಹೊತ್ತಿಗಾಗಲಿ ಸುಮಾರು ವರ್ಷಗಳಾಗಿಬಿಟ್ಟಿತ್ತು ಕಚ ಶುಕ್ರಾಚಾರ್ಯ ಹತ್ತಿರ ಬಂದು. ಅಲ್ಲಿ ಏನಾಗಿರುತ್ತೆ, ಶುಕ್ರಾಚಾರ್ಯರಿಗೊಬ್ಬ ಮಗಳಿರ್ತಾಳೆ ದೇವಯಾನಿ ಅಂತ. ಆ ದೇವಯಾನಿಗೆ ಈ ಕಚನ ಮೇಲೆ ಪ್ರೀತಿ ಶುರುವಾಗಿಬಿಟ್ಟಿರುತ್ತೆ. ಸ್ವಲ್ಪ ದಿವಸ ಆಯಿತು. ಒಂದು ಸಲ ದೈತ್ಯರೆಲ್ಲ ಕೂಡ ಬಂದು ತೀರ್ಮಾನ ಮಾಡ್ತಾರೆ, ಇನ್ನು ಈ ಕಚನನ್ನು ಉಳಿಸಬಾರ್ದು ಅಂತ ಕಚನನ್ನು ಕೊಂದು ಅವನ ದೇಹವನ್ನು ಪೀಸಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರವನ್ನಾಗಿ ಒಗೆದು ಬಿಡ್ತಾರೆ ಅಂತೆ. ಈ ಕಚನ ಕೆಲಸ ಏನು ಅಂದರೆ ಪ್ರತಿನಿತ್ಯ ಆಕಳುಗಳನ್ನು ಮೇಯಿಸಿಕೊಂಡು ಬರುವಂಥ ಕೆಲಸ. ಸಾಯಂಕಾಲ 6-6:30 ಆಯಿತು. ಮನೆಗೆ ಎಲ್ಲ ಆಕಳುಗಳು ದನಗಳು ಎಲ್ಲವೂ ಕೂಡ ಬಂದು ಶುಕ್ರಾಚಾರ್ಯ ಮನೆಗೆ. ಆದರೆ ಅವುಗಳನ್ನು ಮೇಯಿಸಲಿಕ್ಕೆ ಹೋದಂಥ ಕಚ ಮಾತ್ರ ಬರಲೇ ಇಲ್ಲ. ದೇವಯಾನಿಗೆ ತುಂಬ ದುಃಖ ಆಗಿಬಿಡ್ತು ಅಂತೆ. ಅಪ್ಪ ಕಚ ಎಲ್ಲಿದ್ದಾರೆ ನೋಡು ಅಂತ ಒತ್ತಾಯ ಮಾಡಿದರು ಅಂತೆ. ಆವಾಗ ಗೊತ್ತಾಗುತ್ತೆ, ನನ್ನ ಮಗಳಿಗೆ ಕಚನ ಮೇಲೆ ಪ್ರೀತಿಯಾಗಿದೆ ಅಂತ. ತಕ್ಷಣ ಅವರು ಧ್ಯಾನ ಮಾಡಿದಾಗ ಗೊತ್ತಾಗುತ್ತೆ, ನಮ್ಮ ಕಡೆಯ ದೈತ್ಯರೆಲ್ಲರೂ ಕೂಡ ಸೇರಿಕೊಂಡು ಕಚನ ಏನು ಮಾಡಿದ್ದಾರೆ, ಕತ್ತರಿಸಿ ನಾಯಿ ನರಿಗಳಿಗೆ ಆಹಾರವನ್ನಾಗಿ ಹಾಕಿಬಿಟ್ಟಿದ್ದಾರೆ ಅಂತ. ಆದರೆ ಏನು ತೊಂದರೆ ಇಲ್ಲ. ಯಾಕೆ? ಶುಕ್ರಾಚಾರ್ಯರು ಏನು ಗೊತ್ತಿದೆ? ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ. ತಕ್ಷಣ ಅವರು ಮಂತ್ರವನ್ನು ಹೇಳ್ತಾರೆ. ಮಂತ್ರವನ್ನು ಹೇಳಿದಾಗ
ಆ ನಾಯಿ ನರಿಗಳ ಹೊಟ್ಟೆಯನ್ನು ಸೀಳಿಕೊಂಡು ಅವನ ಮಾಂಸ ಬಂದು ಒಂದಾಗಿ ಏನಾಯಿತು, ಮತ್ತೆ ಕಚ ಬದುಕಿದ. ದೈತ್ಯರಿಗೆ ತುಂಬ ಸಿಟ್ಟು ಬಂತು. ಸ್ವಲ್ಪ ದಿವಸ ಆಯಿತು. ಅವರೇನು ಮಾಡ್ತಾರೆ, ಪೀಸ್ ಪೀಸ್ ಮಾಡಿ ನಾಯಿ ನರಿಗಳಿಗೆ ಆಹಾರ ಹಾಕಿದ್ರೆ ಏನಾಗುತ್ತೆ ಮತ್ತೆ ಬದುಕಿಸ್ತಾರೆ. ಹಾಗಾಗಿ ಅವನನ್ನೇ ಮಾಡೋಣ, ಕೊಂದು ಅವನ ದೇಹವನ್ನು ಸುಟ್ಟು ಬೂದಿ ಮಾಡಿ ಸಮುದ್ರಕ್ಕೆ ಬಿಸಾಕಬೇಡ ಅಂತ ಅನ್ಕೊಂಡ್ಬಿಟ್ರು ಅಂತೆ. ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಸಾಯಂಕಾಲ ಅವನು ಕಾಡಿಗೆ ಮೇಯಿಸಲಿಕ್ಕೆ ಅಂತ ಹೋಗಿದ್ದ. ಮತ್ತೆ ಅದೇ ರೀತಿ ಅವನನ್ನು ಹಿಡಿದುಕೊಂಡರು, ಅವನನ್ನು ಕೊಂದರು, ಸುಟ್ಟು ಹಾಕಿದರು. ಸುಟ್ಟು ಹಾಕಿದ್ದು ಮಾತ್ರ ಅಲ್ಲ, ಅವನ ಬೂದಿಯನ್ನು ಬೇರೆ ಬೇರೆ ಕಡೆ ಸಮುದ್ರದಲ್ಲಿ ಹಾಕಿಬಿಟ್ರು. ಸಾಯಂಕಾಲ ಆಯಿತು, ಕಚ ಮನೆಗೆ ಬರಲಿಲ್ಲ. ದೇವಯಾನಿದು ಮತ್ತೆ ಅದೇ ರಾಗ ಅದೇ ಹಾಡು. ತಂದೆ ಹತ್ರ ಹೋದ್ಲು, ಅಪ್ಪ ಕಚ ಎಲ್ಲಿದ್ದ ನೋಡು ಅಂತಂದ್ಲು. ಮತ್ತೆ ಅವರು ಆಲೋಚನೆ ಮಾಡ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಕಚ ಎಲ್ಲಿ ಹೋಗಿದ್ದಾನೆ, ಸಮುದ್ರದಲ್ಲಿ ಅವನ ಬೂದಿಯನ್ನು ಬಿಸಾಕಿಬಿಟ್ಟಿದ್ದಾರೆ ಅಂತ. ಮತ್ತೆ ಅವರೇನು ಮಾಡ್ತಾರೆ, ಮೃತ ಸಂಜೀವಿನಿ ವಿದ್ಯೆಯನ್ನು ಹೇಳ್ತಾರೆ. ಸಮುದ್ರದಿಂದಾಗಿ ಬೂದಿಯ ರೂಪದಲ್ಲಿ ಬಂದಂತಹ ಕಚ ಮತ್ತೆ ಜೀವಂತವಾದ. ದೈತ್ಯರಿಗೆ ಭಾರಿ ಸಿಟ್ಟು ಬಂದ್ಬಿಡ್ತು. ಈ ನಮ್ಮ ಗುರುಗಳಿಗೆ ಎಷ್ಟು ಮಾಡಿದರೂ ಕೂಡ ಬುದ್ಧಿನೇ ಬರ್ತಾ ಇಲ್ಲ. ತಮ್ಮ ಮಗಳ ಮೇಲಿನ ವ್ಯಾಮೋಹದಿಂದಾಗಿ ತಮ್ಮ ಶತ್ರುವಿಗೇನೆ ಬದುಕಿಸ್ತಾ ಇದ್ದಾರೆ ಅಂತ ಅಂದುಕೊಂಡು ಕೊನೆಯ ಒಂದು ಉಪಾಯ ಏನು, ನಾಯಿ ನರಿಗಳಿಗೆ ಆಹಾರ ಹಾಕಿದರೆ ಅವುಗಳನ್ನು ಸೀಳಿಸಿ ಅವನನ್ನು ತರಿಸ್ತಾರೆ, ಅರ್ಥಾತ್ ನಾಯಿ ನರಿಗಳನ್ನು ಕೊಂದು ಬಿಡ್ತಾರೆ. ಸಮುದ್ರಕ್ಕೆ ಬೂದಿ ಹಾಕಿದರೆ ಅದರಿಂದಲೂ ಬದುಕಿಸ್ತಾರೆ. ಹಾಗಾಗಿ ಕೊನೆಯ ಆಪ್ಷನ್ ಏನಂತಂದರೆ, ಆ ಕಚನನ್ನು ಸಂಹಾರ ಮಾಡಿ ಅವನ ದೇಹವನ್ನು ಚೆನ್ನಾಗಿ ಹಿಂಡಿ ಅದರಿಂದ ಬಂದಂತಹ ಏನೋ ಒಂದು ರಸವನ್ನು, ಶುಕ್ರಾಚಾರ್ಯಗೊಂದು ಕೆಟ್ಟ ಚಟ ಇತ್ತು, ಮದ್ಯಪಾನ ಮಾಡುವಂತಹ ಬುದ್ಧಿ ಇತ್ತು ದೈತ್ಯರು ಸಹಜವಾಗಿ. ಹಾಗಾಗಿ ಶುಕ್ರಾಚಾರ್ಯರು ಮದ್ಯಪಾನ ಮಾಡುವಂತಹ ಒಂದು ಮದ್ಯದಲ್ಲಿ ಕಚನ ದೇಹದ ರಸವನ್ನು ಸೇರಿಸಿ ಅವನಿಗೆ ಕುಡಿಸಿಬಿಟ್ರು. ಹಾಗಾಗಿ ಕಚ ಎಲ್ಲಿ ಹೋದ, ಶುಕ್ರಾಚಾರ್ಯರ ಹೊಟ್ಟೆಯಲ್ಲಿ ಹೋಗಿಬಿಟ್ಟ. ಸಾಯಂಕಾಲ ಆಯಿತು. ದೇವಯಾನಿ ಕೇಳ್ತಾಳೆ, ಅಪ್ಪ ಕಚ ಎಲ್ಲಿ? ಅವರು ಧ್ಯಾನ ಮಾಡಿ ನೋಡ್ತಾರೆ, ನಮ್ಮ ಕಡೆ ದೈತ್ಯರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ, ಮತ್ತೆ ಎಲ್ಲ ಹಾಕಿ ಬದುಕಿಸ್ತೇನೆ ಅಂತ ನನ್ನ ಒಳಗಡೆ ಸೇರಿಸಿಬಿಟ್ಟಿದ್ದಾರೆ ಅಂತ. ದೇವಯಾನಿಗೆ ಪ್ರೀತಿ ಎಷ್ಟು ಕುರುಡಾಗಿ ಬಿಟ್ಟಿತ್ತು ಅಂತಂದರೆ, ಅಪ್ಪ ನೀನು ಸತ್ತರೂ ಪರವಾಗಿಲ್ಲ, ನನ್ನ ಕಚ ಉಳಿಬೇಕು, ಹಾಗಾಗಿ ತಕ್ಷಣ ಮಂತ್ರವನ್ನು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಶುಕ್ರಾಚಾರ್ಯ ಹೇಳ್ತಾರೆ, ಎಂತಹ ಬುದ್ಧಿ ನಿನ್ನದು, ತಂದೆಯನ್ನೇ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲ, ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಎಷ್ಟು ಮಾಡಿದರೂ ಕೂಡ ದೇವಯಾನಿಯೂ ಒಪ್ಪೋದಿಲ್ಲ, ಈ ಕಡೆ ಶುಕ್ರಾಚಾರ್ಯ ಒಪ್ಪೋದು. ಯಾರು ತಾನೇ ಒಪ್ತಾರೆ ತಮ್ಮನ್ನು ಸಾಯಿಸ್ಕೊಳ್ಳಿಕ್ಕೆ? ಈಗೇನಾಗುತ್ತೆ, ಮಂತ್ರ ಹೇಳಿದರೆ ಕಚ ಬದುಕುತ್ತಾನೆ. ಕಚ ಬದುಕುತ್ತಾನೆ ಮಾತ್ರ ಅಷ್ಟ ಅಲ್ಲ, ಹೊರಗಡೆ ಇರುವಂಥ ಶುಕ್ರಾಚಾರ್ಯರು ಸತ್ತು ಹೋಗಿಬಿಡ್ತಾರೆ. ಯಾಕೆಂದರೆ ಕಚೆಯಲ್ಲಿ ಇರೋದೆಲ್ಲಿ, ಶುಕ್ರಾಚಾರ್ಯ ಹೊಟ್ಟೆಯಲ್ಲಿ. ಕೊನೆಗೆ ದೇವಯಾನಿ ಐಡಿಯಾ ಮಾಡ್ತಾಳೆ ಅಂತೆ, ಅಪ್ಪ ನಿನಗೆ ಹೇಗಿದ್ದರೂ ಕೂಡ ಮೃತ ಸಂಜೀವಿನಿ ವಿದ್ಯೆ ಗೊತ್ತಿದೆ, ನೀನೇನು ಮಾಡು, ನಿನ್ನ ಹೊಟ್ಟೆಯ ಒಳಗಡೆ ಇರುವಂತಹ ಕಚನಿಗೆ ಮೊದಲು ಮೃತ ಸಂಜೀವಿನಿ ವಿದ್ಯೆಯನ್ನು ಉಪದೇಶ ಮಾಡು. ಈಗೇನಾಯಿತು, ಕಚನಿಗೆ ಮೃತ ಸಂಜೀವಿನಿ ವಿದ್ಯೆ ಬಂತು. ಆಮೇಲೆ ನೀನೇನು ಮಾಡು, ಅವನನ್ನು ಹೊರಗಡೆ ಕರಿ. ಅವನು ಏನು ಮಾಡ್ತಾನೆ, ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಏನಾಗುತ್ತೆ, ನೀನು ಸಾಯ್ತೀಯ, ಕಚ ಏನು ಮಾಡ್ತಾನೆ, ನಿನ್ನನ್ನು ಬದುಕಿಸ್ತಾನೆ. ಹಾಗಾಗಿ ನೀನು ಬದುಕ್ತೀಯ, ಅವನು ಬದುಕ್ತಾರೆ ಅಂತ ಆ ರೀತಿಯಾಗಿ ಐಡಿಯಾವನ್ನು ಹೇಳ್ತಾಳೆ. ಶುಕ್ರಾಚಾರ್ಯ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ, ನನ್ನ ಮಗಳ ತಲೆ ಎಷ್ಟು ದೊಡ್ಡ ತಲೆ ಅಂತ. ಆದರೆ ಅವ್ರಿಗೆ ಅರ್ಥ ಆಗಿರಲಿಲ್ಲ ಇದು ಪ್ರೀತಿಯ ಮಹತ್ವ. ಕೊನೆಗೆ ಸರಿ ಅಂತ ಅದೇ ರೀತಿ ಮಾಡ್ತಾರೆ. ಒಳಗಡೆ ಇದ್ದಂಥ ಕಚನಿಗೆ ಜೀವವನ್ನು ಕೊಟ್ಟು ಅವನಿಗೆ ಹೊರಗಡೆ ಬಾ ಅಂತ ಹೇಳೋದಿಲ್ಲ, ಮೃತ ಸಂಜೀವಿನಿ ಉಪದೇಶವನ್ನು ಮಾಡ್ತಾರೆ. ಅವನು ಬದುಕ್ತಾನೆ, ಹೊರಗಡೆ ಬಾ ಅಂತ ಕರೀತಾರೆ. ಶುಕ್ರಾಚಾರ್ಯರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗಡೆ ಬರ್ತಾನೆ. ಹೊರಗಡೆ ಬಂದ ತಕ್ಷಣ ದೇವಯಾನಿ ಹೇಳ್ತಾರೆ, ನಮ್ಮ ಅಪ್ಪನನ್ನು ಮೊದಲು ಬದುಕಿಸು, ಆಮೇಲೆ ಏನೇ ಬೇಕಾದ್ರೂ ಮಾಡ್ಕೋ ಅಂತ. ಬದುಕಿಸ್ತಾನೆ. ಆಯಿತು, ಕಚನ ಕೆಲಸ ಆಯಿತು. ಕಚನ ಉದ್ದೇಶ ಏನು, ಅವನಿಗೆ ಮೃತ ಸಂಜೀವಿನಿ ವಿದ್ಯೆ ಬೇಕಾಗಿತ್ತು ಅಷ್ಟೇ. ಅವನು ವಾಪಸ್ ತನ್ನ ಮನೆಗೆ ಹೊರಟು ಬಿಟ್ಟ. ಆದರೆ ದೇವಯಾನಿಗೆ ಕಚನ ಮೇಲೆ ಅತ್ಯುತ್ಕಟವಾದಂಥ ಪ್ರೀತಿ ಹುಟ್ಟುಬಿಟ್ಟಿತ್ತು. ಅವಳು ಹೇಳ್ತಾಳೆ, ನೀನೇನು ಮಾಡ್ತೀವಿ ಗೊತ್ತಿಲ್ಲ, ನನ್ನನ್ನು ಮದುವೆ ಕರ್ಕೊಂಡು ಹೋಗು ಅಂತ. ಕಚ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ, ನಾನು ಇಲ್ಲಿ ಬಂದದ್ದು ನಿಮ್ಮ ತಂದೆ ಸೇವೆ ಮಾಡಿದ್ದು ಯಾಕೆ, ಮೃತ ಸಂಜೀವಿನಿ ವಿದ್ಯೆಗೋಸ್ಕರ. ಹಾಗಾಗಿ ಪ್ರೀತಿ ಗೀತಿ ಮದುವೆ ಇದು ಯಾವುದು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ. ಕೊನೆಗೆ ಎಷ್ಟು ಹೇಳಿದ್ರು ಕೂಡ ಒಪ್ಪೋದಿಲ್ಲ. ಕೊನೆಗೆ ಇಬ್ಬರಿಗೂ ಕೂಡ ಪರಸ್ಪರ ಶಾಪ ಪ್ರತಿಶಾಪಗಳೆಲ್ಲ ಉಂಟಾಗ್ತವೆ. ಆವಾಗ ಅವಳು ಶಾಪ ಕೊಡ್ತಾಳೆ, ನೀನು ಮುಂದೆ ಯಯಾತಿಯಾಗಿ ಹುಡ್ತೀಯ, ಆವಾಗ ನಿನ್ನ ವಿದ್ಯೆ ನಿನಗೆ ಮರೆತು ಹೋಗುತ್ತೆ ಅಂತ ಶಾಪವನ್ನು ಕೊಡ್ತಾಳೆ. ಆವಾಗ ಇವನು ಶಾಪವನ್ನು ಕೊಡ್ತಾನೆ ಕಚ್ಚ, ಏನಂತ, ನೀನು ಮುಂದೆ ಒಬ್ಬ ರಾಜನನ್ನು ಮದುವೆ ಆಗ್ತೀಯ, ಆ ರಾಜನಿಗೆ ನೀನೊಬ್ಬಳೇ ಹೆಂಡತಿಯಲ್ಲ, 100 ಜನ ಹೆಂಡತಿಯರಿರ್ತಾರೆ, ಆ 100 ಜನ ಹೆಂಡತಿಯರಿಗೆ ನೀನು ಸೇವಕಿಯಾಗಿ ಇರ್ತೀಯ, ರಾಜನನ್ನು ಮದುವೆ ಆದರೂ ಕೂಡ ಏನಾಗ್ತೀಯ, ಸೇವಕಿಯಾಗಿ ಇರ್ತೀಯ ಅಂತ ಪ್ರತಿಶಾಪವನ್ನು ಕೊಡ್ತಾನೆ. ಹೀಗೆ ಇಷ್ಟೆಲ್ಲ ಕಥೆ ಬರುತ್ತೆ.
ಇಷ್ಟಾದಾಗ ಶುಕ್ರಾಚಾರ್ಯರು ತೀರ್ಮಾನವನ್ನು ಮಾಡ್ತಾರೆ, ಇನ್ನೂ ಯುದ್ಧ ಗಿದ್ದ ಸಾಧ್ಯ ಇಲ್ಲ, ನಾನು ನನ್ನ ಮಂತ್ರಬಲದಿಂದಾಗಿ ಏನು ಮಾಡ್ತೇನೆ, ಬಲಿಚಕ್ರವರ್ತಿಯನ್ನು ದೇವೇಂದ್ರನನ್ನಾಗಿ ಮಾಡ್ತೇನೆ ತೀರ್ಮಾನ ಮಾಡ್ತಾರೆ. ಏನು ಮಾಡಬೇಕು, ದೇವೇಂದ್ರನನ್ನಾಗಿ ಮಾಡಬೇಕು ಅಂದರೆ 100 ಬಾರಿ ವಿಶ್ವಜಿತ್ ಯಾಗವನ್ನು ಮಾಡಬೇಕು. ಇಂದ್ರನಿಗೆ ಶಕ್ರ ಅಂತ ಹೆಸರು. ಶಕ್ರ ಅಂತ ಯಾಕೆ ಅಂತಂದರೆ ಶತಕ್ರತು, ಯಾರು 100 ಯಾಗಗಳನ್ನು ಮಾಡ್ತಾರೋ ಅವನು ಇಂದ್ರನಾಗ್ತಾನೆ ಅಂತ. ಆಗ ಶುಕ್ರಾಚಾರ್ಯ ಏನು ಮಾಡ್ತಾರೆ, ಬಲಿಯನ್ನು ಇಟ್ಟುಕೊಂಡು 100 ವಿಶ್ವಜಿತ್ ಯಾಗವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. 1 ಆಯಿತು, 2 ಆಯಿತು, 3 ಆಯಿತು, 4 ಆಯಿತು, 99 ವಿಶ್ವಜಿತ್ ಯಾಗಗಳಾಯಿತು. ಯಾಗ ಅಂದರೆ ಅದು ಒಂದು ದಿವಸ ಮಾಡುವಂಥ ಯಾಗ ಅಲ್ಲ, ವರ್ಷಾನುಗಟ್ಟಲೆ ನಡೆಯುವಂಥ ದೀರ್ಘವಾದಂತಹ ಯಾಗ. 99 ಯಾಗಗಳು ಕೂಡ ನಿರ್ವಿಘ್ನವಾಗಿ ಮುಗಿಯಿತು. ಕೊನೆಗೆ ಉಳಿದದ್ದು ಒಂದೇ ಒಂದು ಯಾಗ. ಒಂದು ಯಾಗ ಮುಗಿದು ಬಿಟ್ಟರೆ ಪುರಂದರಧಾಮಕನಾದಂತಹ ಇಂದ್ರ ದೇವಲೋಕವನ್ನು ಬಿಟ್ಟು ಕೆಳಗಡೆ ಬೀಳಬೇಕು, ಎಲ್ಲ ದೈತ್ಯರಿಗೆ ಸ್ವರ್ಗ ಸಿಗ್ತಾ ಇತ್ತು. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡ್ತಾರೆ. ಪರಮಾತ್ಮ ಬಲಿಚಕ್ರವರ್ತಿ 100ನೇ ಯಾಗವನ್ನು ಮಾಡ್ತಾ ಇದ್ದಾನೆ. 100ನೇ ಯಾಗ ಮುಗಿದರೆ ಅವನು ದೇವೇಂದ್ರನಾದಂತೆ, ಹಾಗಾಗಿ ದಯವಿಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅವಶ್ಯವಾಗಿ ನಾನು ನಿಮಗೆ ಅನುಗ್ರಹ ಮಾಡ್ತೇನೆ ಅಂತ ತಿಳಿಸ್ತಾನೆ. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಕಶ್ಯಪ ಮತ್ತು ಅದಿತಿ ಅಂತ ಇಬ್ಬರು ದಂಪತಿಗಳು, ಋಷಿ ದಂಪತಿಗಳು, ಅವರು ವ್ರತವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಏನು ವ್ರತ ಅಂದರೆ ಪಯೋವ್ರತ ಅಂತ. ಪಯೋವ್ರತ ಅಂತಂದರೆ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪ್ರತಿಪತ್ತಿನಿಂದಾಗಿ ಆರಂಭ ಮಾಡಿ ದ್ವಾದಶಿವರೆಗೆ ಮಾಡುವಂತಹ ವ್ರತ, ಅದು ಪಯೋವ್ರತ ಅಂದ್ರೆ. ಅರ್ಥಾತ್ ಯಾರು ಉತ್ತಮವಾದಂಥ ಸಂತಾನವನ್ನು ಬಯಸ್ತಾ ಇರ್ತಾರೋ ಅವರು ಆ ವ್ರತವನ್ನು ಮಾಡಬೇಕು ಅಂತ. ವ್ರತದ ನಿಯಮ ಏನು ಅಂತಂದರೆ ಬರೀ ಹಾಲನ್ನು ಕುಡಿಬೇಕು ಅಂತ. ಬರೀ ಹಾಲು ಅಂದರೆ ಮತ್ತು ಲೀಟ್ರ್ ಗಟ್ಟಲೆ ಅಲ್ಲ, ಪ್ರತಿನಿತ್ಯ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂಥ ಕೇವಲ ಒಂದು ಪುಟ್ಟ ಲೋಟದಷ್ಟು ಹಾಲನ್ನು ಕುಡಿಬೇಕು. ಎಷ್ಟು ದಿವಸ? 12 ದಿವಸ. ಅದರಲ್ಲಿ ಒಂದು ಏಕಾದಶಿ ಹೋಯಿತು. 11 ದಿವಸ ಪ್ರತಿನಿತ್ಯ 1 ಹೊತ್ತು ಕೇವಲ 1 ಲೋಟ ಹಾಲು ಸ್ವೀಕಾರ ಮಾಡಿ ಮಾಡುವಂಥ ವ್ರತಕ್ಕೆ ಪಯೋವ್ರತ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವ್ರತ ಎನ್ನುವಂಥ ಶಬ್ದ ಇದೆ. ವ್ರತ ಶಬ್ದಕ್ಕೆ ಒಟ್ಟು 2 ಅರ್ಥ ಅಂತ. ಒಂದು ಬಿಡೋದು ಅಂತ ಒಂದು ಅರ್ಥ, ಇನ್ನು ಸ್ವೀಕಾರ ಮಾಡೋದು ಅಂತ ಅರ್ಥ. ವ್ರತತ್ಯಾಗ ಸ್ವೀಕಾರಯೋಹೋ ಅಂತ. ಈ ಚಾತುರ್ಮಾಸ್ಯ ವ್ರತದಲ್ಲಿ ಕ್ಷೀರವ್ರತ ಬರುತ್ತೆ. ಅವಾಗ ಅದಕ್ಕೇನರ್ಥ? ಹಾಲನ್ನು ಕುಡಿಬಾರ್ದು ಅಂತ. ವ್ರತ ಶಬ್ದಕ್ಕೆ ಬಿಟ್ಬಿಡಬೇಕು ಅಂತ ಅರ್ಥ. ಪಯೋವ್ರತ ಹಾಗಲ್ಲ, ಹಾಲನ್ನು ಮಾತ್ರ ಕುಡಿಬೇಕು ಅಂತ. ಹೀಗೆ ಪಯೋವ್ರತವನ್ನು ಅದಿತಿ ಮತ್ತು ಆ ಕಶ್ಯಪ ದಂಪತಿಗಳು ಮಾಡ್ತಾರೆ. ಈ ರೀತಿಯಾಗಿ ಮಾಡಿದಾಗ ಪರಮಾತ್ಮ ತಾನು ವಾಮನ ರೂಪದಿಂದಾಗಿ ವಿಶೇಷವಾಗಿ ಅವತಾರವನ್ನು ಮಾಡ್ತಾ ಇದ್ದಾನೆ. ಹುಟ್ಟುವಾಗ ಸಾಮಾನ್ಯ ಮಕ್ಕಳಂತೆ ಹುಟ್ಟದೇನೆ, ಮೈ ಮೇಲೆ ಉತ್ತಮವಾದಂಥ ಆಭರಣಗಳನ್ನು ಎಲ್ಲವನ್ನು ಕೂಡ ಧಾರಣೆ ಮಾಡಿ ಚತುರ್ಭುಜನಾಗಿ ಹುಟ್ಟುತ್ತಾ ಇದ್ದಾನೆ. ಹಾಗೆ ಹುಟ್ಟಿದಂತಹ ಪರಮಾತ್ಮನ ಹೆಸರೇನು? ವಾಮನ ಅಂತ. ವಾಮನ ಅಂದರೆ ಕುಳ್ಳ ಇರುವವನು ಅಂತ. ಪುಟ್ಟ ಮಗು, ಹಾಗಾಗಿ ಅವನಿಗೆ ವಾಮನ ಅಂತ ನಾಮಕರಣವನ್ನು ಮಾಡ್ತಾ ಇದ್ದಾರೆ. ನಾಮಕರಣ ಮಾಡಿದ ತಕ್ಷಣದಲ್ಲಿಯೇ ಪರಮಾತ್ಮ ಬೆಳೆದು ನಿಂತುಕೊಂಡ್ಬಿಟ್ಟ. ಅದಕ್ಕೆ ಇಷ್ಟು ದಿವಸ, ಇಷ್ಟು ತಿಂಗಳು, ವರ್ಷ ಅಂತ ಏನೂ ಕೂಡ ಇಲ್ಲ. ಹುಟ್ಟಿದ ಮರುಕ್ಷಣದಲ್ಲಿ ಬೆಳೆದು ನಿಂತುಕೊಂಡಾಗ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ವಿಶೇಷವಾಗಿ ಅವನಿಗೆ ಉಪನಯನವನ್ನು ಮಾಡ್ತಾರೆ. ಹೀಗೆ ಉಪನಯನ ಆದ ತಕ್ಷಣ ಒಟುವಾದಂತಹ ಬ್ರಾಹ್ಮಣ ನೇರವಾಗಿ ಹೆಜ್ಜೆ ಹಾಕಿದ್ದೆಲ್ಲಿಗೆ? ಇವತ್ತಿನ ಭರೂಚ್ ಅಂತ, ನರ್ಮದಾ ನದಿಯ ತೀರ ಭೃಗುಕಚ್ ಅಂತ ಆಗ ಕರಿತಾ ಇದ್ರು. ಅಲ್ಲಿ ನರ್ಮದಾ ನದಿಯ ತೀರದಲ್ಲಿ ಬಲಿಚಕ್ರವರ್ತಿ ಆ 100ನೇ ಯಾಗವನ್ನು ಮಾಡ್ತಾ ಇದ್ದ. ತಕ್ಷಣ ಅಲ್ಲಿಗೆ ಪುಟ್ಟ ವಾಮನ ಬರ್ತಾ ಇದ್ದಾನೆ. ಪುಟ್ಟ ವಾಮನ ಒಂದೊಂದೇ ಹೆಜ್ಜೆ ಇಡಬೇಕಾದ್ರೆ ಸಮಸ್ತ ಭೂಮಿ ನಡುತ್ತಾ ಇತ್ತು ಅಂತೆ. ಎಲ್ಲರಿಗೂ ಹೆದರಿಕೆ ಆಗಿಬಿಡುತ್ತೋ ಅಂತೆ, ಎಲ್ಲಿ ದೇವತೆಗಳು ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾರೇನೋ ಅಂತ. ಆದರೆ ನೋಡ್ತಾರೆ, ಯಾವ ದೇವತೆಗಳಿಲ್ಲ, ಕುದುರೆ ಇಲ್ಲ, ಆನೆ ಇಲ್ಲ, ಸೈನಿಕರಿಲ್ಲ, ಯಾರ್ಯಾರು ಕೂಡ ಇಲ್ಲ. ಬರ್ತಾ ಇರೋದು ಯಾರು? ಒಬ್ಬ ಸಾಮಾನ್ಯ ಪುಟ್ಟ ಆಗ ತಾನೇ ಉಪನಯನ ಮಾಡಿಕೊಂಡಂತಹ ಬಾಲಕ. ಅವನ ಹೆಜ್ಜೆಗೆ ಭೂಮಿ ನಡುತ್ತಾ ಇದೆ ಅಂತೆ. ಆ ಸಂದರ್ಭದಲ್ಲಿ ಮುಖದಲ್ಲಿ ಅದ್ಭುತವಾದಂಥ ತೇಜಸ್ಸು, ಯಾರಲ್ಲೂ ಇಲ್ಲದೇ ಇರುವಂಥ ಅದ್ಭುತ ತೇಜಸ್ಸು, ಸಾಕ್ಷಾತ್ ಪರಮಾತ್ಮ. ಅವನನ್ನು ಕೊಂಡದ್ದೇ ತಡ ಬಲಿಚಕ್ರವರ್ತಿ ಹೇಳ್ತಾನೆ, ಸ್ವಾಗತಂ ತೇ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣ ತಪಸ್ಸಾಕ್ಷಾತ್ ಮನ್ವೇ ತಾರ್ಯ ವಪುರ್ಧರಂ ಅಂತ. ಬ್ರಾಹ್ಮಣನೇ, ನಿನಗೆ ನಮಸ್ಕಾರ. ನಿನ್ನ ಆಗಮನದಿಂದಾಗಿ ನನ್ನ ಇಡೀ ವಂಶವೇ ಉದ್ಧಾರವಾಗಿ ಬಿಡ್ತು ಎಂಬುದಾಗಿ ಅವನಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಕೇಳ್ತಾನೆ. ಯದ್ಯದ್ವಟೋ ವಾಂಛಸಿ ತತ್ಪ್ರತೀಶ್ವ ಅಂತ. ವಾಮನನೇ, ನಿನಗೇನು ಬೇಕು ಕೇಳು, ನಾನು ನಿನಗೆ ಅದನ್ನು ದಾನವನ್ನಾಗಿ ಕೊಡ್ತೇನೆ. ಇದರಿಂದಾಗಿ ನನ್ನ ಒಂದು ಯಜ್ಞ ಪೂರ್ತಿಯಾಗುತ್ತೆ ಅಂತ. ನಿನ್ನಂಥ ದೊಡ್ಡ ಜ್ಞಾನಿ ನಮ್ಮ ಯಜ್ಞಕ್ಕೆ ಬಂದಿದ್ದಾನೆ, ಅದರಿಂದಾಗಿ ನಮ್ಮ ಯಜ್ಞ ಪೂರ್ತಿಯಾಗುತ್ತೆ. ನಿನಗೇನು ಬೇಕೋ ಕೇಳು ಅಂತ ಹೇಳ್ತಾನೆ. ಬಂಗಾರ ಬೇಕಾ? ಬಂಗಾರ ಕೇಳು. ಹಸು ಬೇಕಾ? ಹಸು ಕೇಳು. ಅಥವಾ
ಒಂದು ದೇಶ ಬೇಕಾ ದೇಶವನ್ನು ಕೇಳು, ಒಟ್ಟಿನಲ್ಲಿ ಏನು ಬೇಕು ಎಲ್ಲವನ್ನು ಕೇಳು, ಒಳ್ಳೆ ಕನ್ಯೆ ಬೇಕು ಹೇಳು, ಕನ್ಯೆ ಕೊಡ್ತೇನೆ, ಏಕೆ ಎಲ್ಲವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಆವಾಗ ವಾಮನ ರೂಪಿ ಪರಮಾತ್ಮ ಹೇಳ್ತಾನೆ, ಬಲಿಚಕ್ರವರ್ತಿ ನಾನಿನ್ನು ಪುಟ್ಟ ಬಾಲಕ, ನನಗೆ ಈ ಬಂಗಾರ ಬೆಳ್ಳಿ ರಥ ಕುದುರೆ ಆನೆ ಗೀನೆ ಯಾವುದು ಕೂಡ ಬೇಡ, ನನಗೆ ಬೇಕಾದದ್ದೇನು ಪ್ರತಿನಿತ್ಯ ನಾನೊಬ್ಬ ಬ್ರಹ್ಮಚಾರಿ, ಈಗ ತಾನೇ ಉಪನಯನಾಗಿದೆ, ಪ್ರತಿನಿತ್ಯ ಅಗ್ನಿ ಕಾರ್ಯವನ್ನು ಮಾಡಲಿಕ್ಕೆ 3 ಪಾದ ಭೂಮಿ ಬೇಕು, ಅರ್ಥ 1 ಸ್ಕ್ವೇರ್ ಫೀಟ್ನಷ್ಟು ಜಾಗ ಬೇಕಷ್ಟೇ, ಅದನ್ನು ಬಿಟ್ಟು ನನಗೆ ಬೇರೆ ಯಾವುದೂ ಕೂಡ ಬೇಡ ಎಂಬುದಾಗಿ ಹೇಳ್ತಾನೆ ಅಂತೆ. ಯಾಕೆಂದರೆ ನಾನು ಎಷ್ಟು ಚಿಕ್ಕವನು, ನನ್ನ ಆಸೆ ಕೂಡ ಅಷ್ಟೇ ಚಿಕ್ಕದು, ನನಗೆ ಭಾರಿ ದೊಡ್ಡ ದೊಡ್ಡ ಆಸೆಗಳಿಲ್ಲ, ಇರುವುದು ಚಿಕ್ಕ ಆಸೆ, ಅಗ್ನಿ ಕಾರ್ಯಕ್ಕೆ ಕುಂಡ ಹಾಕಲಿಕ್ಕೆ 3 ಪಾದದಷ್ಟು ಭೂಮಿ ಬೇಕು, ಅಷ್ಟು ಕೊಡು, ಮುಂದೆ ನಾವು ನೋಡೋಣ ಅಂತ ಹೇಳ್ತಾರೆ ಅಂತೆ. ಆ ರೀತಿಯಾಗಿ ಹೇಳಿದಾಗ ಬಲಿಚಕ್ರವರ್ತಿ ನಕ್ಬಿಡ್ತಾನೆ. ಯಾಕೆಂದರೆ ನಿನ್ನದು ತುಂಬ ಚಿಕ್ಕ ಬುದ್ಧಿ, ನಾನೇನೋ ನಿನಗೆ ವಯಸ್ಸು ಮಾತ್ರ ಚಿಕ್ಕದು, ಬುದ್ಧಿ ಜಾಸ್ತಿ ಇದೆ ಅಂದ್ಕೊಂಡಿದ್ದೆ, ಆದರೆ ನಿನ್ನ ವಯಸ್ಸು ಚಿಕ್ಕದು, ಬುದ್ಧಿ ಚಿಕ್ಕದು ಅಂತ. ಯಾಕೆಂದರೆ ನನ್ನಂತಹ ಶ್ರೇಷ್ಠನಾದಂಥ ಬಲಿಚಕ್ರವರ್ತಿ ಹತ್ರ ಬಂದು ನಾನಾಗೇ ಕೇಳ್ತಾ ಇದ್ದೇನೆ, ಏನು ಬೇಕು ಅಂತ. ನೀನು ಕೇಳ್ತಾ ಇರೋದೇನು 3 ಪಾದ ಭೂಮಿ, ತ್ವಂಬಾಲಹ ಬಾಲಿಶಮತಿ ಅಂತ. ನಿನಗೆ ಬುದ್ಧಿಯೇ ಇಲ್ಲ, ನಿನಗಿನ್ನೂ ಚಿಕ್ಕ ವಯಸ್ಸು, ನೀನು ತಕ್ಷಣ ಏನು ಮಾಡು, ಮನೆಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಬ, ಅವ್ರಿಗೆ ಕೇಳ್ತಾನೆ ಏನು ಬೇಕು ದಾನ ಬೇಕು ಅಂತ, ನಿನಗೆ ಕೇಳೋದಿಲ್ಲ ಅಂತ ಹೇಳ್ತಾನೆ ಅಂತೆ. ಆವಾಗ ಅವನು ಹೇಳ್ತಾನೆ, ನೋಡು ಬಲಿಚಕ್ರವರ್ತಿ, ಯಾರಿಗೆ 3 ಪಾದ ಭೂಮಿಯ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲವೋ ಅವನಿಗೆ 3 ಲೋಕವನ್ನು ಕೊಟ್ಟರೂ ಕೂಡ ತೃಪ್ತಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನಗೆ ಬೇಕಾಗಿರೋದೇನು 3 ಪಾದ ಭೂಮಿ ಮಾತ್ರ, ಅಷ್ಟನ್ನು ಕೊಟ್ಟರೆ ನನಗೆ ತುಂಬ ತೃಪ್ತಿಯಾಗುತ್ತೆ, ಹಾಗಾಗಿ ನನಗೆ ವಿಶೇಷ ಅನುಗ್ರಹವೂ ಆಗುತ್ತೆ, ಹಾಗಾಗಿ ನನಗೆ ಬೇರೆ ಯಾವುದೂ ಕೂಡ ಬೇಡ, 3 ಪಾದ ಭೂಮಿ ಸಾಕು, ಅದನ್ನು ಬಿಟ್ಟು ಬೇರೆ ಯಾವುದೂ ಕೂಡ ಬೇಡ ಅಂತ ಹೇಳ್ತಾನೆ. ಕೊನೆಗೆ ಬಲಿಚಕ್ರವರ್ತಿ ಸರಿ ಏನು ಮಾಡೋದು, ನಾನಾಗಿ ಹೇಳ್ತಾ ಇದ್ದೇನೆ, ಆದರೆ ಕೇಳ್ತಾ ಇಲ್ಲ, ಸರಿ ಅವನಿಗೆ ಬೇಕಾದದ್ದನ್ನು ಕೊಡೋಣ ಅಂತ ತೀರ್ಮಾನವನ್ನು ಮಾಡ್ತಾನೆ. ತೀರ್ಮಾನ ಮಾಡಿ ತನ್ನ ಹೆಂಡತಿಯಾದಂಥ ಸಂಧ್ಯಾವಳಿಯನ್ನು ಕರೀತಾನೆ. ಸಂಧ್ಯಾವಳಿಯನ್ನು ಕರೆದು ಇನ್ನೇನು ಸಂಕಲ್ಪವನ್ನು ಮಾಡಬೇಕು, ದಾನವನ್ನು ಕೊಡ್ತೇನೆ ಅಂತ. ಆವಾಗ ಅವರ ಗುರುಗಳಾದಂಥ ಶುಕ್ರಾಚಾರ್ಯ ತಡಿತಾರೆ ಅಂತೆ. ಬಲಿಚಕ್ರವರ್ತಿ 1 ನಿಮಿಷ ತಾಳು ಅಂತ. ಏನಂತ, ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾತ್ ಅದಿತಿರ್ಜಾತಃ ದೇವಾನಾಂ ಕಾರ್ಯಸಾಧಕ. ಬಂದಂತಹ ವ್ಯಕ್ತಿ ಯಾವುದೋ ಸಾಮಾನ್ಯ ಚಿಕ್ಕ ಹುಡುಗ ಅಲ್ಲ, ಅವನ ಮುಖವನ್ನು ಸರಿಯಾಗಿ ಗಮನಿಸು. ಈ 6 ವರ್ಷದ ಬಾಲಕರಿಗೆ ಇಷ್ಟು ಕಾಂತಿ ಬರಲಿಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಮುಖವನ್ನು ನೋಡಿದರೆ ಗೊತ್ತಾಗುತ್ತೆ ಇವನೊಬ್ಬ ದೊಡ್ಡ ಜ್ಞಾನಿ ಅಂತ. ಅಷ್ಟು ಮಾತ್ರ ಅಲ್ಲ, ಇವನು ಸಾಕ್ಷಾತ್ ಪರಮಾತ್ಮನೇ ಆಗಿದ್ದಾನೆ. ಕಶ್ಯಪಾತ್ ಅದಿತಿರ್ಜಾತಃ ಅಂತ, ಕಶ್ಯಪ ಮತ್ತು ಅದಿತಿಗಳ ಮಗನಾದಂತಹ ವಾಮನನಾಗಿದ್ದಾನೆ. ಹಾಗಾಗಿ ಇಲ್ಲಿ ಏನೋ ಮೋಸ ಇದೆ. ಯಾಕೆಂದರೆ ಇವನಿಗಿರುವ ಹೆಜ್ಜೆ ಎಷ್ಟು, ಪಾದಗಳೆಷ್ಟು, 2 ಕಾಲು. ಇವನು ಕೇಳ್ತಾ ಇರೋದೇನು 3 ಪಾದ ಭೂಮಿ ಕೇಳ್ತಾ ಇದ್ದಾನೆ. ಇದರಲ್ಲಿ ಏನೋ ಮೋಸ ಇದೆ, ಹಾಗಾಗಿ ಸರ್ವಥಾ ನಿನ್ನ ದಾನಗಳಿಗೆ ಒಪ್ಕೋಬೇಡ ಅಂತ ಹೇಳ್ತಾನೆ ಅಂತೆ. ಅಷ್ಟು ಮಾತ್ರ ಅಲ್ಲ, ಕೊನೆಗೆ ಶುಕ್ರಾಚಾರ್ಯ ಹೇಳ್ತಾರೆ ಅಂತೆ, ಇವನೇ ಮಾಡ್ತಾನೆ, ನೀನು 3 ಪಾದ ಭೂಮಿಯನ್ನು ಕೇಳಿ ನಿನ್ನ ಸಮಗ್ರವನ್ನು ನಾಶ ಮಾಡಿಬಿಡ್ತಾನೆ, ಹುಷಾರೆಂಬುದಾಗಿ ಎಚ್ಚರಿಕೆಯನ್ನು ಕೊಡ್ತಾರೆ. ಶುಕ್ರಾಚಾರ್ಯರು ಪ್ರತಿಯೊಂದು ಮಾತನ್ನು ಹೇಳಿದರು, ಮುಂದೆ ನಡೆಯುವಂಥ ಪ್ರತಿಯೊಂದನ್ನು ಕೂಡ ಭವಿಷ್ಯದಂತೆ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿದರೂ ಕೂಡ ಬಲಿಚಕ್ರವರ್ತಿ ಒಪ್ಕೊಳ್ಳಿಲ್ಲ. ಯಾಕೆಂದರೆ ಗುರುಗಳೇ, ನಾನು ಮಾತು ಕೊಟ್ಟಾಗಿಬಿಟ್ಟಿದ್ದೆ. ನಾನು ಯಾರು, ಹಿರಣ್ಯಕಶಿಪಿನ ವಂಶದಲ್ಲಿ ಬಂದಂಥ ದೊಡ್ಡ ವ್ಯಕ್ತಿ. ಹಾಗಾಗಿ ನನಗೆ ನನ್ನ ಜೀವಕ್ಕಿಂತ ಸಂಪತ್ತಿಗಿಂತ ಪ್ರಧಾನವಾದದ್ದು ಯಾವುದು, ನನ್ನ ಮಾತು. ಹಾಗಾಗಿ ನಾನು ಈ ಬ್ರಾಹ್ಮಣನಿಗೆ ಮಾತು ಕೊಟ್ಟು ಆಗಿಬಿಟ್ಟಿದೆ. ಮನೆಗೆ ಕರೆದು ನಾನಾಗಿಯೇ ದಾನ ಕೊಡ್ತೀನಿ ಅಂತ ಹೇಳಿ ಈಗ ದಾನ ಕೊಡಲ್ಲ ಅಂತ ಹೇಳಿದರೆ ಅದೇನಾಗುತ್ತೆ, ದೊಡ್ಡ ಪಾಪ ಆಗುತ್ತೆ. ಹಾಗಾಗಿ ನನ್ನ ಇಡೀ ಸಂಪತ್ತೆಲ್ಲವೂ ಕೂಡ ನಾಶವಾದರೂ ಪರವಾಗಿಲ್ಲ, ನಾನು ದಾನವನ್ನು ಕೊಟ್ಟೇ ಕೊಡ್ತೇನೆ ಅಂತ ತನ್ನ ಗಟ್ಟಿಯಾದಂಥ ನಿರ್ಧಾರವನ್ನು ಬಲಿಚಕ್ರವರ್ತಿ ಹೇಳಿದ. ಆದ್ದರಿಂದಾಗಿಯೇ ಅವತ್ತಿನಿಂದಾಗಿ ಯಾರಾದರೂ ಒಂದು ದೊಡ್ಡ ದಾನವನ್ನು ಮಾಡಿದರೆ ಅದಕ್ಕೆ ಹೆಸರೇನು ಬಂತು, ಬಲಿದಾನ ಅಂತ ಬಂತು. ಈ ರೀತಿಯಾಗಿ ಹೇಳಿದಾಗ ಶುಕ್ರಾಚಾರ್ಯರಿಗೆ ತುಂಬ ಸಿಟ್ಟು ಬರುತ್ತೆ. ಅವರು ಶಾಪವನ್ನೇ ಕೊಟ್ಬಿಡ್ತಾರೆ. ಏನಂತ, ನಿನ್ನ ಇಡೀ ಸಂಪತ್ತೇ ನಾಶವಾಗಿ ಹೋಗಲಿ ಅಂತ. ಸ್ವತಃ ತಾವು ಮುಂಚೆ ಹೇಳಿದರು. ಅದಾದ ಮೇಲೆ ಸ್ವತಃ ತಾವೇ ಶಾಪವನ್ನು ಕೊಟ್ಟರು, ಗುರುಗಳ ಶಾಪ. ಇದರಿಂದಾಗಿ ಇಷ್ಟು ಶಾಪ ಕೊಟ್ಟರು ಕೂಡ ಬಲಿಚಕ್ರವರ್ತಿ ಹಿಂದೆ ಬರಲಿಲ್ಲ ಅಂತೆ. ತಕ್ಷಣ ವಿಂಧ್ಯಾವಳಿಯನ್ನು ಕರೆದ. ವಿಂಧ್ಯಾವಳಿ ಉತ್ತಮವಾದಂಥ ಬಂಗಾರದ ಪಾತ್ರೆಯಲ್ಲಿ ಆ ಬಲಿಚಕ್ರವರ್ತಿಯ ಪಾದವನ್ನು ಇಟ್ಟಾಗ ಬಂಗಾರದ ಕಲಶದಲ್ಲಿ ನೀರನ್ನು ಹಾಕಿ ಅವರ ಪಾದ ಪ್ರಕ್ಷಾಲನೆಯನ್ನು ಮಾಡ್ತಾರೆ. ಪಾದ ಪ್ರಕ್ಷಾಲನೆಯನ್ನು ಮಾಡಿ ಆ ನೀರನ್ನು ತಾನು ಪ್ರೋಕ್ಷಣೆ ಮಾಡ್ಕೊಳ್ತಾನೆ.
ಪ್ರೋಕ್ಷಣೆ ಮಾಡಿಕೊಂಡು ಹೇಳ್ತಾನೆ, ನನ್ನ ಇಡೀ ಕುಲ ಇವತ್ತು ಉದ್ಧಾರ ಆಯಿತು ನಿನ್ನಂಥ ಬ್ರಾಹ್ಮಣನ ಪಾದೋದಕದಿಂದಾಗಿ ಎಂಬುದಾಗಿ. ಇಷ್ಟು ಹೇಳಿದಾಗ ಬಲಿಚಕ್ರವರ್ತಿ ಮತ್ತು ವಿಂಧ್ಯಾವಳಿ ಯಾವುದೇ ರೀತಿಯ ಹೆದರಿಕೆ ಇಲ್ಲದೇನೆ, ಬೇಸರ ಇಲ್ಲದೇನೆ, ದುಃಖ ಇಲ್ಲದೇನೆ ಅತ್ಯಂತ ಪ್ರೀತಿಯಿಂದಾಗಿ ಖುಷಿಯಿಂದಾಗಿ ಆ ವಾಮನನಿಗೆ ದಾನವನ್ನು ಮಾಡ್ತಾ ಇದ್ದಾರೆ. ಒಂದು ಹೆಜ್ಜೆಯನ್ನು ಪರಮಾತ್ಮ ದಾನ ಮಾಡಿದ ತೆಗೆದುಕೊಂಡಾಗ ಏನು ಮಾಡಿದ, ಆ ಒಂದು ಪಾದದಿಂದಾಗಿ ಸಮಸ್ತ ಮೇಲಿನ ಲೋಕಗಳನ್ನು ವ್ಯಾಪಿಸಿಕೊಂಡ ಅಂತೆ. ಕ್ಷಿತಿಂ ಪದೈಕೇನ ಬಲೇರ್ ವಿಚಕ್ರಮೇ ನಭಶ್ವರೇಣ ದಿಶಶ್ಚ ಬಾಹೂಭಿ ಅಂತ ಇನ್ನೊಂದು ಪಾದದಿಂದಾಗಿ ಕೆಳಗಿನ ಎಲ್ಲ ಲೋಕಗಳನ್ನು ಕೂಡ ಅಳೆದ. ಒಂದು ಪಾದದಿಂದಾಗಿ ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತ 7 ಲೋಕಗಳು. ಎರಡನೇ ಪಾದದಿಂದಾಗಿ ಭೂಲೋಕ ಮತ್ತು ಕೆಳಗಿನ ಅತಲ, ವಿತಲ, ಸುತಲ, ತಲಾತಲ, ರಸಾತಲ, ಮಹಾತಲ, ಪಾತಾಲ ಅಂತ 7 ಲೋಕಗಳು. ಹೀಗೆ 14 ಲೋಕಗಳನ್ನು ಕೂಡ ತನ್ನ 2 ಪಾದದಿಂದಾಗಿ ಅಳೆದು ಬಿಟ್ಟ. ಇದನ್ನೇ ನಮಗೆ ವಿಷ್ಣು ಸೂಕ್ತ ಹೇಳುತ್ತೆ, ಇದಂ ವಿಷ್ಣು ವಿಚಕ್ರಮೇ ತ್ರೇಧಾ ನಿಧದೇ ಪದಂ ಸಮೂಳ್ಳಮಸ್ಯ ಪಾಂಸುರೇ ಅಂತ. ಪರಮಾತ್ಮ ಏನು ಮಾಡಿದ, ತ್ರೇಧಾ ನಿಧದೇ ಪದಂ 3 ಪಾದವನ್ನು ಇಟ್ಟ, ಕೊನೆಗೆ ಇನ್ನೊಂದು ಪಾದ ಸೇರುತ್ತೆ. ಆವಾಗ ಸಮಗ್ರ ಬ್ರಹ್ಮಾಂಡ ಅವನ ಪಾದದ ತುದಿಯಲ್ಲಿ ನಿಂತುಕೊಂಡಿತು. ಎಷ್ಟಾಯಿತು ಅಂತಂದರೆ ಸಮೂಳಂ ಅಸ್ಯ ಪಾಂಸುರೆ, ಪಾಂಸು ಅಂದರೆ ಧೂಳು ಅಂತ. ಸಮಗ್ರ ಬ್ರಹ್ಮಾಂಡ ಪರಮಾತ್ಮನ ಪಾದದ ತುದಿಯಲ್ಲಿ ಧೂಳಿನಂತೆ ಆಯಿತು ಅಂತೆ. ಅಷ್ಟು ವಿಚಿತ್ರವಾದಂತಹ ಒಂದು ವ್ಯಾಪಾರವನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ಹೀಗೆ ಇಷ್ಟೆಲ್ಲ ಆಯಿತು. 2 ಪಾದ ಭೂಮಿಯನ್ನು ದಾನವನ್ನು ತೆಗೆದುಕೊಂಡ. 3ನೇ ಪಾದ ಉಳಿದಿದೆ. ಬಲಿಚಕ್ರವರ್ತಿ ಸಮಗ್ರ ಬ್ರಹ್ಮಾಂಡವನ್ನೇ ನಾನು ವ್ಯಾಪಿಸಿಕೊಂಡು ಬಿಟ್ಟಿದ್ದೇನೆ, 3ನೇ ಪಾದ ಎಲ್ಲಿ ಇಡ್ಲಿ ಹೇಳು ಅಂತ ಹೇಳ್ತಾನಂತೆ. ಅಲ್ಲಿಯೇ ತನಕ ಬಲಿಚಕ್ರವರ್ತಿಗೆ ದಾನ ಕೊಡಬೇಕು ಎನ್ನುವಂಥ ಬುದ್ಧಿ ಹೇಗಿತ್ತು, ಅದರ ಜೊತೆಗೆ ಅಹಂಕಾರ ಕೂಡ ಇತ್ತು ಅಂತೆ. ನಾನು ದಾನ ಕೊಡ್ತಾ ಇದ್ದೇನೆ ಅಂತ ಅಹಂಕಾರ ಇತ್ತು. ಯಾವಾಗ 2 ಹೆಜ್ಜೆ ದಾನವನ್ನು ಕೇಳಿ ಪರಮಾತ್ಮ ಸಮಗ್ರ ಭೂಮಂಡಲವನ್ನೇ, ಸಮಗ್ರ ಬ್ರಹ್ಮಾಂಡವನ್ನು ಅಳೆದು ಬಿಟ್ಟನು, ಆವಾಗ ಅವನಿಗೆ ಅಹಂಕಾರ ಶಾಂತವಾಗುತ್ತೆ. ಅವನು ಹೇಳ್ತಾನೆ, ಪರಮಾತ್ಮ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ, ಬೇರೆ ಎಲ್ಲೂ ಜಾಗ ಇಲ್ಲ, ಇರೋದ್ಯಾವುದು ನನ್ನ ತಲೆ ಒಂದೇ, ನನ್ನ ತಲೆಯ ಮೇಲೆ ನಿನ್ನ ಪಾದವನ್ನು ಇಟ್ಟು ನನಗೆ ಅನುಗ್ರಹವನ್ನು ಮಾಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆವಾಗ ಪರಮಾತ್ಮ ತಾನು ಆ ಬಲಿಚಕ್ರವರ್ತಿಯ ತಲೆಯ ಮೇಲೆ ತನ್ನ 3ನೇ ಪಾದವನ್ನು ಇಟ್ಟು ಅವನನ್ನು ಭೂಮಿಗೆ ತಳ್ಳುತ್ತಾನೆಯಂತೆ. ಆವಾಗ ದೈತ್ಯರಿಗೆ ಭಾರಿ ಸಿಟ್ಟು ಬರುತ್ತೆ. ಎಲ್ಲರೂ ಕೂಡ ಪರಮಾತ್ಮನ ಮೇಲೆ ಯುದ್ಧಕ್ಕೆ ಅಂತ ಬರ್ತಾರೆ. ಆವಾಗ ಎಲ್ಲರೂ ಕೂಡ ಓಡಿ ಹೋಗಿಬಿಡ್ತಾರೆ, ಯುದ್ಧದಲ್ಲಿ ಸೋತು. ಈ ಸಂದರ್ಭದಲ್ಲಿ ಏನಾಯಿತು, ಬಲಿಚಕ್ರವರ್ತಿ ವಿಶೇಷವಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಅಂತ. ಯಾಕೆಂದರೆ ನಿನ್ನ ಮಹಿಮೆ ಅಪಾರವಾದದ್ದು, ನಿನ್ನ ಮಹಿಮೆ ಗೊತ್ತಾಗದಿರೇ ನಾನು ಏನು ಮಾಡಿಬಿಟ್ಟೆ, ಇವತ್ತು ದೊಡ್ಡ ಒಂದು ಅನರ್ಥವನ್ನು ಮಾಡಿಬಿಟ್ಟೆ. ಏನು ಅನರ್ಥ? ದಾನ ಕೊಟ್ಟಿದ್ದು ಒಳ್ಳೆಯದೇ, ಆದರೆ ದಾನ ಕೊಡಬೇಕಾದ್ರೆ ನಾನು ಮಾಡ್ತಾ ಇದ್ದೇನೆ ಅಂತ ಅಹಂಕಾರದಿಂದಾಗಿ ನಾನು ದಾನ ಮಾಡಿದೆ. ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಅಲ್ಲಿಗೆ ಯಾರು ಬರ್ತಾರೆ, ಆ ಪ್ರಹ್ಲಾದ ಬರ್ತಾನೆ ಅಂತೆ. ಪ್ರಹ್ಲಾದ ಯಾರು ಅಂತಂದರೆ ಬಲಿಚಕ್ರವರ್ತಿಯ ತಾತ. ಪ್ರಹ್ಲಾದ ರಾಜರ ಮಗ ವಿರೋಚನ ಅಂತ. ವಿರೋಚನನ ಮಗ ಬಲಿಚಕ್ರವರ್ತಿ. ಪ್ರಹ್ಲಾದ ರಾಜ ಎಲ್ಲಿದ್ದರು ಅಂತಂದರೆ ಹರಿವರ್ಷ ಖಂಡ ಅಂತ, ಅಲ್ಲಿ ನರಸಿಂಹರೂಪಿ ಅಂತ ಪರಮಾತ್ಮ ಇರ್ತಾನೆ. ಅಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ಅವರು ಅಲ್ಲಿಗೆ ಬರ್ತಾರೆ. ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿ ತನಗೆ ಯಾರಾದರೂ ಮೋಸ ಮಾಡಿದರೆ ಸುಮ್ಮನೆ ಇರ್ತಾನೆ, ತನ್ನ ಮೊಮ್ಮಗನಿಗೆ ಯಾರಾದರೂ ಮೋಸ ಮಾಡಿ ತುಂಬ ಸಿಟ್ಟು ಬರುತ್ತೆ ಅಂತೆ. ಯಾಕಂದರೆ ಮೊಮ್ಮಗನ ಮೇಲೆ ಪ್ರೀತಿ ಜಾಸ್ತಿ ಅಂತ. ಇಲ್ಲಿ ಆಗಿದ್ದೇನು, ಬಲಿಚಕ್ರವರ್ತಿಯನ್ನು ಪರಮಾತ್ಮ ಕೆಳಕ್ಕೆ ತಳ್ಳಿದ. ಆದರೆ ಪ್ರಹ್ಲಾದ ರಾಜರಿಗೆ ಸ್ವಲ್ಪವೂ ಬೇಸರ ಆಗಲಿಲ್ಲ ಅಂತೆ. ಪರಮಾತ್ಮ ಒಳ್ಳೆಯ ಕೆಲಸವನ್ನು ಮಾಡಿದಿ ಅಂತ ಹೇಳ್ತಾನೆ ಅಂತೆ. ನೀನು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದಿ, ಈ ಬಲಿಚಕ್ರವರ್ತಿಗೆ ಇಷ್ಟೆಲ್ಲ ಸಂಪತ್ತು ಕೊಟ್ಟಿದ್ಯಾರು? ನೀನೇ. ಹಾಗಾಗಿ ಇದೆಲ್ಲವೂ ಕೂಡ ನಿನ್ನದ್ದೇ ಆಗಿದೆ. ಹಾಗಾಗಿ ನೀನು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದಿ ಅಂತ ಹೇಳ್ತಾರೆ. ಇದು ಇನ್ನು ಒಂದು ಹಂತ. ಆದರೆ ಬಲಿಚಕ್ರವರ್ತಿಯ ಹೆಂಡತಿ ವಿಂಧ್ಯಾವಳಿ ಹೇಳ್ತಾ ಇದ್ದಾಳೆ, ಪರಮಾತ್ಮ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿದಿ. ಯಾಕೆಂದರೆ ನಮ್ಮ ಮನೆಯವರಿಗೇನಿಲ್ಲ, ಸ್ವಾಮ್ಯಂತು ತತ್ತ ಕುದಿಯೋ ಪರ ಈಶ ಕುರಿಯೋ ಅಂತ ಅವರ ಸಂಪತ್ತಿನ ಮೇಲೆ ಅವರಿಗೆ ಅಧಿಕಾರವೇ ಇಲ್ಲ. ಯಾಕೆ ಸಂಪತ್ತೆಲ್ಲವೂ ಕೂಡ ಯಾರದು? ನಿಂದಾಗಿದೆ. ಹಾಗಾಗಿ ತಮ್ಮದಲ್ಲದೇ ಇರುವಂಥ ಸಂಪತ್ತನ್ನು ದಾನ ಮಾಡ್ತೀನಿ ಅಂತ ಅಹಂಕಾರ ಪಟ್ಟರಲ್ಲ, ಅದೇ ನಮ್ಮ ಮನೆಯವರು ಮಾಡಿದಂಥ ದೊಡ್ಡ ತಪ್ಪು. ಹಾಗಾಗಿ ಅವರ ನಿಗ್ರಹವನ್ನು ಮಾಡಿ ಒಳ್ಳೆಯ ಕೆಲಸ ಮಾಡಿದ್ದೀಯಾ ಅಂತ ವಿಂಧ್ಯಾವಳಿ ಹೇಳ್ತಾ ಇದ್ದಾಳೆ. ಹೀಗೆ ಅವರ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ. ಒಬ್ಬ ಹೆಂಡತಿ ತನ್ನ ಗಂಡನನ್ನು ಯಾರೋ ಬಂದು ಸಂಪೂರ್ಣವಾಗಿ ನಾಶ ಮಾಡಿದಾಗ ಸಿಟ್ಟು ಬರುತ್ತೆ. ಆದರೆ ವಿಂಧ್ಯಾವಳಿ ಹೇಳ್ತಾ ಇದ್ದಾಳೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ. ಹೀಗೆ ವಿಶೇಷವಾದಂಥ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ.
ಇಷ್ಟಾದ ಮೇಲೆ ಪರಮಾತ್ಮ ಅವನಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ 3 ಪಾದ ಭೂಮಿಯನ್ನು ತೆಗೆದುಕೊಂಡು ಅವನಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿ ಮುಂದೆ ಅವನಿಗೆ ಭಾವಿ ಇಂದ್ರಪಟ್ಟ, ಅರ್ಥಾತ್ ಮುಂದಿನ ಮನ್ವಂತರದಲ್ಲಿ ಅವನಿಗೆ ಇಂದ್ರಸ್ಥಾನವನ್ನು ಕೊಡ್ತಾ ಇದ್ದಾನೆ ಅಂತ. ಅರ್ಥಾತ್ ಬಲಿಚಕ್ರವರ್ತಿಗೆ ಮುಂದಿನ ಮನ್ವಂತರದಲ್ಲಿ ಇಂದ್ರ ಪದವಿ ಫಿಕ್ಸ್ ಆಗಿಬಿಟ್ಟಿತ್ತು. ಆದರೆ ಅವನಿಗೆ ಆಸೆ ಇದೇ ಮನ್ವಂತರದಲ್ಲಿ ಬೇಕು ಎನ್ನುವಂತಹ ಒಂದು ದುರಾಸೆ ಇತ್ತು. ಹಾಗಾಗಿ ಪರಮಾತ್ಮ ಏನು ಮಾಡಿದ, ಅವನಿಗೆ ಬಂದು ನಿಗ್ರಹವನ್ನು ಮಾಡಿದ ಅಂತ. ಅಷ್ಟು ಮಾತ್ರ ಅಲ್ಲ, ಅವನು ಹೇಳ್ತಾನೆ, ನಿನಗೆ ಮುಂದೆ ಇಂದ್ರಪಟ್ಟ ಬರುತ್ತೆ, ಅಲ್ಲಿ ತನಕ ಏನು ಅಂತ ಆಲೋಚನೆ ಮಾಡಬೇಡ, ನಿನಗೆ ಸುತಲ ಲೋಕದ ಅಧಿಪತ್ಯವನ್ನು ಕೊಡ್ತಾ ಇದ್ದೇನೆ. ಕೆಳಗಡೆ ಅತಲ, ವಿತಲ, ಸುತಲ, ತಲಾತಲ ಅಂತ 7 ಲೋಕಗಳಿದ್ದಾವೆ. ಅದರಲ್ಲಿ ಒಂದು ಲೋಕ ಸುತಲ ಲೋಕ. ಆ ಸುತಲ ಲೋಕದಲ್ಲಿ ಸ್ವರ್ಗಲೋಕದಲ್ಲಿ ಯಾವ ರೀತಿಯ ವೈಭವ ಇದೆಯೋ ಆ ಎಲ್ಲ ವೈಭವ ಸುತಲ ಲೋಕದಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ನಿನಗೆ ಅಲ್ಲಿ ಯಾರ ಹೆದರಿಕೆಯೂ ಕೂಡ ಇರೋದಿಲ್ಲ. ಯಾಕೆ, ನಿನ್ನ ಅರಮನೆಯ ಮುಂದೆ ಸಾಕ್ಷಾತ್ ನಾನೇ ದ್ವಾರಪಾಲಕನಾಗಿರುತ್ತೇನೆ ಎಂಬುದಾಗಿ ಮಾತನ್ನು ಕೊಟ್ಟಿರ್ತಾನೆ ಪರಮಾತ್ಮ. ಹೀಗೆ ವಾಮನ ತ್ರಿವಿಕ್ರಮನಾಗಿ ಬೆಳೆದು ಬಲಿಚಕ್ರವರ್ತಿಯ ಅರಮನೆಯ ಮುಂದೆ ಒಬ್ಬ ಸಾಮಾನ್ಯ ಸೇವಕನಂತೆ ನಿಂತುಕೊಂಡು ಬಿಟ್ಟ. ಇದು ಬಲಿಚಕ್ರವರ್ತಿಗೆ ಮಾಡಿದಂಥ ವಿಶೇಷ ಅನುಗ್ರಹ ಅಂತ. ಇಲ್ಲಿ ನಮಗೊಂದು ಸಹಜವಾದಂಥ ಪ್ರಶ್ನೆ ಬರುತ್ತೆ, ಪರಮಾತ್ಮ ಹೀಗೆ ಯಾಕೆ ಮಾಡಿದ ಅಂತ. ಬಲಿಚಕ್ರವರ್ತಿಯನ್ನು ನಿಗ್ರಹ ಮಾಡೋದಾಗಿದ್ದರೆ ಯುದ್ಧ ಮಾಡಿ ಸೋಲಿಸ್ಬೋದಾಗಿತ್ತು, ಸುಮ್ಮನೆ ಹೇಗೋ ಸೋಲಿಸ್ಬೋದಾಗಿತ್ತು. ಅವನ ಹತ್ರ ಹೋಗಿ ದಾನವನ್ನು ಕೇಳಿ ಆಮೇಲೆ ಯಾಕೆ ನಿಗ್ರಹವನ್ನು ಮಾಡಿದ ಅಂತಂದರೆ, ಆಚಾರ್ಯರು ಮಹಾಭಾರತದ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿ ಏನಾಗಿತ್ತು ಅಂತಂದರೆ, ಪಿತಾಮಹೇನಾಸ್ಯ ಪುರಾಭಿಯಾಚಿತ ಬಲೇಃಕೃತೆ ಕೇಶವ ಆಹ ಯದ್ವಚಃ ನಾಯಾಂಚಯಾಯಂ ಪ್ರತಿಹನ್ಮಿತಂ ಬಲಿಂ ಶುಭಾದನೇತ್ಯೇವ ತಥೋಭ್ಯಯಾಚತ ಅಂತ. ಅಂದರೆ ಏನಾಗಿತ್ತು, ಹಿಂದೆ ನರಸಿಂಹದೇವರು ಮತ್ತು ಪ್ರಹ್ಲಾದರ ಚರಿತ್ರೆ ಬಂದಿತ್ತು. ಆವಾಗ ಪ್ರಹ್ಲಾದರಾಜರು ಏನಾಗುತ್ತೆ ಅಂತಂತೆ ಪ್ರಾರ್ಥನೆ ಮಾಡ್ತಾರೆ ಅಂತೆ. ಅವರಿಗೆ ಎಲ್ಲವೂ ಕೂಡ ಗೊತ್ತಿರುತ್ತೆ, ತ್ರಿಕಾಲ ಜ್ಞಾನಿಗಳು. ಮುಂದೆ ನನ್ನ ವಂಶದಲ್ಲಿ ಬಲಿಚಕ್ರವರ್ತಿ ಬರ್ತಾನೆ, ಅವನಿಗೆ ಭಾರಿ ದುರಹಂಕಾರ ಬರುತ್ತೆ. ಹಾಗಾಗಿ ನೀನು ಅವನನ್ನು ನಿಗ್ರಹ ಮಾಡಬೇಕು, ಆದರೆ ಅವನಿಗೆ ಹೊಡೆಯೋದು ಬಡಿಯೋದೆಲ್ಲ ಮಾಡಬಾರ್ದು, ಅವನಿಗೆ ನೋವಾಗುತ್ತೆ ಅಂತ ಸಹಜವಾದ ಪ್ರೀತಿಯಿಂದ ಹೇಳ್ತಾನೆ ಅಂತೆ. ಆವಾಗ ಪರಮಾತ್ಮ ಹೇಳುವಂತಹ ಮಾಸು, ನ ಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭಾನನೇತ್ಯ ತಥೋಭ್ಯಯಾಚತ ಅಂತ. ನೀನೇನು ಆಲೋಚನೆ ಮಾಡಬೇಡ, ಬಲಿಯನ್ನು ನಾನು ನಿಗ್ರಹ ಮಾಡ್ತೇನೆ, ಅವನಿಗೆ ಬುದ್ಧಿ ಕಲಿಸ್ತೇನೆ. ಯಾವ ರೀತಿಯಾಗಿ ಹೊಡೆದು ಬಡೆದು ಯುದ್ಧ ಮಾಡಿ ಬೈದು ಗೀದು ಅಲ್ಲ, ಅವನ ಹತ್ತಿರ ದಾನವನ್ನು ಕೇಳಿ ನಾನೇನು ಮಾಡ್ತೇನೆ, ನಾನು ನಿಗ್ರಹವನ್ನು ಮಾಡ್ತೇನೆ ಅಂತ ಪರಮಾತ್ಮ ನರಸಿಂಹಾವತಾರ ಮಾಡಿದಾಗ ಪ್ರಹ್ಲಾದರಾಜರಿಗೆ ಮಾತು ಕೊಟ್ಟಿದ್ದ. ಹಾಗಾಗಿ ಅವರ ಮಾತಿನಂತೆ ತಾನೇ ಮಾಡಿದ, ಬಲಿಚಕ್ರವರ್ತಿಯನ್ನು ದಾನ ಕೇಳಿ ನಿಗ್ರಹ ಮಾಡಿದ ಹೊರತು ಸುಮ್ಮನೆ ತನ್ನ ಕೈಲಿ ಆಗಲ್ಲ ಅಂತ ನಿಗ್ರಹ ಮಾಡಿದ್ದಲ್ಲ. ಪ್ರಹ್ಲಾದರಾಜರಿಗೆ ಕೊಟ್ಟಂತಹ ಮಾತಿನಂತೆ ಅವನು ಈ ರೀತಿಯಾಗಿ ಮಾಡಿದ ಅಂತ ಮಧ್ವಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ಆ ಪ್ರಹ್ಲಾದರಾಜರ ಮೊಮ್ಮಗನಾದಂತಹ ಬಲಿಚಕ್ರವರ್ತಿಯ ಕಥೆಯನ್ನು ಹೇಳಿ ಮುಂದೆ ಇನ್ನೊಬ್ಬ ಮಹಾರಾಜ ಸತ್ಯವ್ರತ ಎನ್ನುವಂತಹ ಮಹಾರಾಜ. ಆ ಸತ್ಯವ್ರತ ಮಹಾರಾಜ ಪ್ರತಿನಿತ್ಯ ಸಂಧ್ಯಾವಂದನೆ ಮಾಡ್ತಾ ಇರ್ತಾನೆ. ಮಾಡುವಾಗ ಕೃತಮಾಲ ಎನ್ನುವಂಥ ಕೃತಮಾಲ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾನೆ. ಸ್ನಾನ ಮಾಡಿ ಇನ್ನೇನು ಅರ್ಘ್ಯವನ್ನು ಕೊಡಬೇಕಾದ್ರೆ ಅವನ ಕೈಯಲ್ಲಿ ಒಂದು ಪುಟ್ಟ ಮೀನು ಬರುತ್ತೆ. ಪುಟ್ಟ ಮೀನು ಬಂತು ಅಂತ ತಕ್ಷಣ ನೀರಿಗೆ ಚೆಲ್ಲಿಬಿಡ್ತಾನೆ. ಚೆಲ್ಲಿದಾಗ ಹೇಳುತ್ತೆ, ರಾಜ, ನಾನೇನೋ ತುಂಬ ಕೇಳಿದ್ದೀನಿ ನಿನ್ನ ಬಗ್ಗೆ, ಸತ್ಯವ್ರತ ರಾಜ ಎಂಥವನು ಭಾರಿ ಕರುಣಾಶಾಲಿ ಅಂತ. ಆದರೆ ನಿನಗೆ ಒಂದು ಸಣ್ಣ ಮೀನಿನ ಮೇಲೆ ಕರುಣೆ ಇಲ್ಲಲ್ಲ ಅಂತ. ಯಾಕೆ ಅಂತಂದರೆ, ಈ ನದಿಯಲ್ಲಿ ಏನಿದೆ, ದೊಡ್ಡ ದೊಡ್ಡ ತಿಮಿಂಗಲಗಳು ಸಮುದ್ರದಲ್ಲಿ ಇದ್ದಾವೆ. ಹಾಗಾಗಿ ಅವೆಲ್ಲವೂ ಕೂಡ ಸೇರಿಕೊಂಡು ನನ್ನನ್ನು ತಿಂದುಬಿಡ್ತಾವೆ, ದಯವಿಟ್ಟು ನನ್ನನ್ನು ಕಾಪಾಡು ಅಂತ ಹೇಳ್ತಾನೆ ಅಂತೆ. ತಕ್ಷಣ ರಾಜನಿಗೆ ಆಶ್ಚರ್ಯ ಆಗುತ್ತೆ. ಮೀನು ಮಾತನಾಡೋದ್ರಿಂದ ಎಷ್ಟು ಆಶ್ಚರ್ಯ ಅಂತ ತಕ್ಷಣ ತಾನೇನು ಮಾಡ್ತಾನೆ, ತನ್ನ ಕಮಂಡಲುವಿನಲ್ಲಿ ಹಾಕ್ಕೊಳ್ತಾನೆ. ಮನೆಗೆ ಬರ್ತಾನೆ, ಅದು ಕಮಂಡಲು ತುಂಬ ತುಂಬಿಟ್ಟಿರುತ್ತೆ. ಮತ್ತೆ ಒಂದು ಪಾತ್ರೆಗೆ ಹಾಕ್ತಾನೆ, ಒಂದು ದೊಡ್ಡ ಇನ್ನೊಂದಕ್ಕೆ ಹಾಕ್ತಾನೆ. ಹೀಗೆ ಹಾಕ್ತಾ 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 ಅದು ಸುಮಾರು 1,00,000 ಯೋಜನಷ್ಟು ದೊಡ್ಡದಾಗಿ ಬೆಳೆಯುತ್ತೆಯಂತೆ. ರಾಜನಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ನೇರವಾಗಿ ತೆಗೆದುಕೊಂಡು ಬಂದು ಒಂದು ಸಮುದ್ರಕ್ಕೆ ಹಾಕಿಬಿಡ್ತಾನೆ. ಸಮುದ್ರಕ್ಕೆ ಹಾಕಿದಾಗ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನೆ ಅಂತೆ, ಮೀನೇ ನೀನು ಯಾರು ಅಂತ. ಯಾವತ್ತೂ ಒಂದು ಮೀನು ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಮಾತನಾಡೋದು ಮಾತ್ರ ಅಲ್ಲ, ನೀನು ದಿನಕ್ಕೆ ಬೆಳೀತಾ ಇದ್ದೀಯಾ. ಇವತ್ತು 1,00,000 ಯೋಜನದಷ್ಟು ದೊಡ್ಡದಾಗಿ ಬೆಳೆದಿದ್ದೀಯಾ, ಯಾರು ನೀನು ಎಂಬುದಾಗಿ ಪ್ರಾರ್ಥನೆ ಮಾಡಿದಾಗ ಅದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಪರಮಾತ್ಮ ಮತ್ಸ್ಯನಾಗಿ ಪರಮಾತ್ಮ ಅವತಾರ ಮಾಡಿದ್ದ. ಆವಾಗ ಪರಮಾತ್ಮ ಹೇಳ್ತಾನೆ, ಸತ್ಯವ್ರತ ರಾಜನೇ, ಇವತ್ತಿನಿಂದಾಗಿ 7 ದಿವಸ ಆದಾಗ ಏನಾಗುತ್ತೆ, ಪ್ರಳಯ ಆಗುತ್ತೆ.
ಮನ್ವಂತರ ಪ್ರಳಯ ಅಂತ, ಒಂದೊಂದು ಮನ್ವಂತರಕ್ಕೆ ಒಂದು ಪ್ರಳಯ ಅಂತ ಆಗುತ್ತೆ. ಆ ಪ್ರಳಯ ಆದಾಗ ಇಡೀ ಲೋಕಗಳೇನಾಗುತ್ತೆ, ನೀರಿನಲ್ಲಿ ಮುಳುಗಿ ಹೋಗಿ ಬಿಡ್ತವೆ. ಆವಾಗ ನಿನ್ನ ಮನೆ ಹತ್ರ ಏನು ಬರುತ್ತೆ, ಒಂದು ದೋಣಿ ಬರುತ್ತೆ. ಆ ದೋಣಿಯಲ್ಲಿ ಪ್ರಳಯ ಆದ ಮೇಲೆ ಮತ್ತೆ ಸೃಷ್ಟಿ ಪ್ರಾರಂಭ ಆಗುತ್ತಲ್ಲ, ಆ ಸೃಷ್ಟಿ ಮಾಡಲಿಕ್ಕೆ ಬೇಕಾದಂತಹ ಔಷಧಿಗಳು ಬೀಜಗಳೆಲ್ಲ ಅದರಲ್ಲಿ ಇರ್ತವೆ. ನೀನು ಅದರಲ್ಲಿ ಕೂತ್ಕೊಂಡು ನನ್ನ ಹತ್ರ ಬರಬೇಕು ಅಂತೆಲ್ಲ ಆಜ್ಞೆ ಮಾಡ್ತಾನೆ. ಹೀಗೆ ಅವನು ಪ್ರಳಯ ಆದಾಗ ಏನಾಯಿತು, ಅವನ ಹತ್ರ ಒಂದು ಇದು ಬರುತ್ತೆ, ದೋಣಿ ಬರುತ್ತೆ. ಆ ದೋಣಿಯಲ್ಲಿ ಕೂತ್ಕೊಳ್ತಾನೆ. ಕೂತ್ಕೊಂಡು ಆ ದೋಣಿ ಹಗ್ಗವನ್ನೇ ಮಾಡ್ತಾನೆ, ಆ ಮೀನಿನ ಕೊಂಬಿಗೆ ಸಿಕ್ಕಿಸ್ತಾನೆ ಅಂತೆ. ಸಿಕ್ಕಿಸಿಕೊಂಡು ಪರಮಾತ್ಮ ತಾನು ಆ ಪ್ರಳಯದ ನೀರಿನಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾನೆ. ಸಂಚಾರ ಮಾಡಬೇಕಾದ್ರೆ ಏನು ಮಾಡ್ತಾನೆ ಪರಮಾತ್ಮ, ಆ ಪ್ರಿಯವ್ರತರಾಜನಿಗೆ ಅನೇಕ ರೀತಿಯ ಉಪದೇಶಗಳನ್ನು ಮಾಡ್ತಾನೆ ಅಂತೆ. ಹಾಗೆ ಪ್ರಳಯ ಕಾಲದಲ್ಲಿ ಮತ್ಸ್ಯರೂಪಿಯಾದಂತಹ ಪರಮಾತ್ಮ ಪ್ರಿಯವ್ರತರಾಜನಿಗೆ ಉಪದೇಶ ಮಾಡಿದಂಥ ಭಾಗವೇನೆ ಇವತ್ತು ನಮಗೆ ಸಿಗುವಂತಹ ಮತ್ಸ್ಯ ಪುರಾಣ ಅಂತ. 18 ಪುರಾಣಗಳಲ್ಲಿ ಒಂದಾದಂಥ ಮತ್ಸ್ಯ ಪುರಾಣ. ಅದು ಉಪದೇಶ ಮಾಡಿದ್ಯಾರು, ಸಾಕ್ಷಾತ್ ಮತ್ಸ್ಯರೂಪಿಯಾದಂಥ ಪರಮಾತ್ಮ. ಮಾಡಿದ್ಯಾವಾಗ, ಪ್ರಳಯದ ಸಂದರ್ಭದಲ್ಲಿ. ಈ ರೀತಿಯಾಗಿ ಆ ಚಿಂತನೆ ಎಂಬುದು ಬರುತ್ತೆ. ಇಷ್ಟಾದ ಮೇಲೆ 8ನೇ ಸ್ಕಂದ ಮುಗಿದು 9ನೇ ಸ್ಕಂದ ಪ್ರಾರಂಭ ಆಗುತ್ತೆ. 9ನೇ ಸ್ಕಂದ ಅಂತಂದರೆ ಅದು ಅನೇಕ ರಾಜ ಮಹಾರಾಜರುಗಳ ಕಥೆಯ ದೊಡ್ಡ ಗುಚ್ಛ. ಈ ರಾಜರ ಮಹಾರಾಜರುಗಳ ಕತೆ ಕೇಳೋದು ಬೇಕಾಗಿಲ್ಲ, ಕೇವಲ ಅವರ ಹೆಸರು ಹೇಳಿದರೆ ಸಾಕು ಪುಣ್ಯ ಬರುತ್ತೆ ಅಂತ ಮಂಗಲಾಷ್ಟಕದಲ್ಲಿ ಏನು ಮಾಡ್ತೇವೆ ನಾವು, ಎಲ್ಲ ರಾಜರ ಕತೆ ಹೆಸರನ್ನು ಕೂಡ ಹೇಳ್ತೇವೆ. ಮಾಂಧಾತ ನಹುಶೋಂಬರೀಶ ಸಗರು ರಾಜಾಪ್ರತುರ್ ಹೈಹಯ ಅಂತ ಆ ಎಲ್ಲ ರಾಜಕಥೆಯು ಕೂಡ ಈ ಒಂದು ಸ್ಕಂದದಲ್ಲಿ ಬರುತ್ತೆ. ಪ್ರಾರಂಭದಲ್ಲಿ ಸುಕನ್ಯಾ ಎನ್ನುವಂತಹ ಒಂದು ಹೆಣ್ಣಿನ ಕಥೆಯನ್ನು ಹೇಳಲಿಕ್ಕೆ ಬರ್ತಾರೆ. ಸುಕನ್ಯಾ ಒಬ್ಬ ರಾಜಕುಮಾರಿ, ಶರಿಯಾತಿ ಅಂತ ಒಬ್ಬ ದೊಡ್ಡ ರಾಜ ಇದ್ದ. ಆ ಶರಿಯಾತಿ ರಾಜನ ಮಗಳು ಸುಕನ್ಯಾ ಅಂತ. ಸ್ವಲ್ಪ ಹುಡುಗು ಬುದ್ಧಿ ಇತ್ತು. ಒಂದು ದಿವಸ ರಾಜ ಬೇಟೆಯಾಡಲಿಕ್ಕೆ ಕಾಡಿಗೆ ಹೋಗಿರ್ತಾನೆ. ಆವಾಗ ಸುಕನ್ಯಾ ಹೇಳ್ತಾನೆ, ನಾನೂ ಬರ್ತೇನೆ ಅಂತ. ಸರಿ ಅಂತ ಒಪ್ಕೊಳ್ತಾನೆ. ಅವಳು ಮತ್ತು ಅವಳ ಸ್ನೇಹಿತರು ಎಲ್ಲರೂ ಕೂಡ ಹೋಗ್ತಾರೆ. ರಾಜ ಈ ಕಡೆ ಬೇಟೆ ಆಡ್ತಾ ಇರ್ತಾನೆ, ಇವರಿಬ್ಬರು ಕೂಡ ಆಟ ಆಡ್ತಾ ಇರ್ತಾರೆ ಒಂದು ಕಡೆ ಸೇರಿಕೊಂಡು. ಒಂದು ಕಡೆ ಏನಾಗುತ್ತೆ, ಒಂದು ದೊಡ್ಡ ಹುತ್ತ ಬೆಳೆದಿರುತ್ತೆ. ಆ ದೊಡ್ಡ ಹುತ್ತ ತುಂಬ ಆಶ್ಚರ್ಯ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ಏನಾಗಿತ್ತು, ಹುತ್ತಕ್ಕೆ ಮೇಲ್ಭಾಗದ 2 ತೂತಾಗಿತ್ತು. ಆ ತೂತಿನಿಂದಾಗಿ ವಿಚಿತ್ರವಾದ ಬೆಳಕು ಬರ್ತಾ ಇತ್ತು ಅಂತೆ. ಇವಳಿಗೆ ಸಹಜವಾದ ಹುಡುಗು ಬುದ್ಧಿ. ತಕ್ಷಣ ಅವಳಲ್ಲಿ ಹೋಗ್ತಾಳೆ. ಕೆಳಗೆ ಒಂದು ಕಡ್ಡಿ ಬಿದ್ದಿರುತ್ತೆ. ಕಡ್ಡಿಯನ್ನು ತೆಗೆದುಕೊಂಡು ನೇರವಾಗಿ ಆ ಒಂದು ತೂತಿಗೆ ಚುಚ್ಚಿ ಬಿಡ್ತಾಳೆ. ಚುಚ್ಚಿದ್ದೇ ತಡ ಆ 2 ತೂತುಗಳಿಂದ ಈ ಧಾರಾಕಾರವಾಗಿ ರಕ್ತ ಬರಲಿಕ್ಕೆ ಶುರುವಾಗಿಬಿಡುತ್ತೆ ಅಂತೆ. ಅವಳಿಗೆ ತುಂಬ ಹೆದರಿಕೆಯಾಗಿಬಿಡುತ್ತೆ. ಹೆದರಿಕೆಯಾಗಿ ತಾನೇ ಮಾಡ್ತಾಳೆ, ನೇರವಾಗಿ ತನ್ನ ಅಪ್ಪನ ಹತ್ರ ಬಂದು ಬಿಡ್ತಾಳೆ. ಬಂದಾಗ ಏನಾಯಿತು, ಅಲ್ಲಿದ್ದಂಥ ಸಮಸ್ತ ರಾಜರಿಗೆ ಎಲ್ಲ ಸೈನಿಕರಿಗೆ ಕೂಡ ಒಂದು ವಿಚಿತ್ರ ಬಾಧೆ ರೋಗ ಪ್ರಾರಂಭ ಆಯಿತು. ಆವಾಗ ರಾಜನಿಗೆ ಗೊತ್ತಾಗುತ್ತೆ, ಈ ಒಂದು ಕಾಡು ದೊಡ್ಡ ಋಷಿಮುನಿಗಳ ತಾಣ. ಇಲ್ಲಿ ನಮ್ಮ ಕಡೆಯವರು ಯಾರೋ ಒಬ್ಬರು ಋಷಿಗಳಿಗೆ ಅಪಚಾರ ಮಾಡಿದ, ಅದಕ್ಕೆ ಈ ರೀತಿಯಾಗಿ ಆಗಿದೆ ಅಂತ. ಆವಾಗ ಸರಿಯಾಗಿ ಸುಕನ್ಯೆ ಹೇಳ್ತಾಳೆ, ಇಪ್ಪ ನಾನು ಈ ರೀತಿಯಾಗಿ ಮಾಡಿದೆ ಅಂತ. ತಕ್ಷಣ ಅಲ್ಲಿಗೆ ಹೋಗ್ತಾರೆ. ಆ ಒಂದು ಹುತ್ತದಿಂದಾಗಿ ಒಬ್ಬ ಶ್ರೇಷ್ಠರಾದಂತಹ ಋಷಿಗಳು ಹೊರಗಡೆ ಬರ್ತಾರೆ. ಅವರೇ ಚವನ ಋಷಿಗಳು ಅಂತ. ಆ ಚವನ ಋಷಿಗಳಿಗೆ ಏನಾಗಿರುತ್ತೆ, ತುಂಬ ವಯಸ್ಸಾಗಿ ಬಿಟ್ಟಿರುತ್ತೆ. ತಪಸ್ ಮಾಡ್ತಾ ಇರ್ತಾರೆ. ತಪಸ್ಸು ಮಾಡ್ತಾ ಮಾಡ್ತಾ ಮೈ ಮೇಲೆ ಹುತ್ತ ಬೆಳೆದು ಬಿಟ್ಟಿರುತ್ತಂತೆ. ಅದು ಕೂಡ ಅವರಿಗೆ ಎಚ್ಚರ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಆ ತಪಸ್ಸಿನ ಪ್ರಭಾವದಿಂದಾಗಿ ಅವರ ಕಣ್ಣಿನಿಂದಾಗಿ ಜ್ವಾಲೆಗಳು ಬರ್ತಾ ಇದ್ವು ಅಂತ. ಅಷ್ಟು ದಿವ್ಯವಾದ ತಪಸ್ವಿಗಳು. ಈಗೇನಾಗ್ಬಿಟ್ಟಿದೆ, ಮೊದಲೇ ವಯಸ್ಸಾಗಿದೆ, ಜೊತೆಗೆ ಕಣ್ಣಿಗೆ ಕಡ್ಡಿ ಚುಚ್ಚಿ ಕಣ್ಣು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಮುಂದೆ ನನ್ನ ಗತಿ ಏನು ಅಂತ ಕೇಳ್ಕೊಳ್ತಾರೆ ಅಂತೆ. ಇಷ್ಟು ಹೇಳಿದಾಗ ಚವನವರು ಹೇಳ್ತಾರೆ, ನೀನು ನಿನ್ನ ಮಗಳನ್ನು ಇಲ್ಲೇ ಬಿಟ್ಟುಬಿಡು, ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ. ಯಾಕೆ, ಇವತ್ತು ನನ್ನ ಕಣ್ಣು ಹೋಗಿದ್ದಕ್ಕೆ ಕಾರಣ ಏನು, ಈ ಸುಕನ್ಯೆ ಮಾಡಿದ್ದೇ ಕಾರಣ. ಹಾಗಾಗಿ ಅವಳನ್ನು ಇಲ್ಲೇ ಬಿಟ್ಬಿಟ್ಟು ನಾನು ಮದುವೆಯಾಗಿ ಇರ್ತೇನೆ ಅವಳ ಜೊತೆ ಅಂತ ಹೇಳ್ತಾನೆ ಅಂತೆ. ರಾಜನ ಹತ್ರ ಬೇರೆ ಆಪ್ಷನ್ ಇರಲಿಲ್ಲ. ತಪ್ಪು ಮಾಡಿದ್ದ್ಯಾರು, ಅವಳು. ಹಾಗಾಗಿ ಅವಳೇ ಶಿಕ್ಷೆ ಅನುಭವಿಸಬೇಕು ಅಂತ ಬಿಟ್ಟು ಹೋಗಿಬಿಡ್ತಾನೆ. ಆದರೆ ಸುಕನ್ಯೆ ಹುಡುಗು ಬುದ್ಧಿ ಇತ್ತು. ಹುಡುಗು ಬುದ್ಧಿ ಹೋಗಿ ತಾನೇ ಮಾಡಿದಳು, ತನ್ನ ಗಂಡನನ್ನು ವಿಶೇಷವಾಗಿ ಸೇವೆ ಮಾಡ್ತಾಳೆ. ಹೀಗೆ ಮಾಡ್ತಾ ಮಾಡ್ತಾ ಚವನ ಋಷಿಗಳು 90 ವರ್ಷದ ವಯೋವೃದ್ಧ ಋಷಿಗಳು. ಇವಳು 18-20 ವರ್ಷದ ನವತರುಣಿ ರಾಜಕುಮಾರಿ. ಆದರೆ ಸ್ವಲ್ಪವೂ ಕೂಡ ಬೇಸರ ಮಾಡಿಕೊಳ್ಳೋದೇನೆ ವಿಶೇಷವಾಗಿ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಈ ಸಂದರ್ಭದಲ್ಲಿ ಏನಾಯಿತು, ಸುಕನ್ಯೆ ಅವಳ ಒಂದು ಪಾತಿವ್ರತ್ಯಕ್ಕೆ ಮನಸೋತಂಥ ಚವನ ಋಷಿಗಳೊಂದು ಅವಳಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ಅವರ ಆಶ್ರಮದಲ್ಲಿ ಒಂದು ದೊಡ್ಡ ಸರೋವರ ಇರುತ್ತೆ. ಆ ಸರೋವರದಲ್ಲಿ ಏನಾಗುತ್ತೆ, ಒಂದು ದಿವಸ ಅಶ್ವಿನಿ ಕುಮಾರರು ಬರ್ತಾರೆ. ಅಶ್ವಿನಿ ಕುಮಾರರು ಅವರ ಹತ್ತಿರ ಬಂದು ಹೇಳ್ತಾರೆ, ಅಶ್ವಿನಿ ಕುಮಾರರಿಗೆ ಏನಿಲ್ಲ, ವಾಸ್ತವಿಕವಾಗಿ ಯಜ್ಞದಲ್ಲಿ ಆಹುತಿ ಇಲ್ಲ. ಅವರು ಬಂದು ಹೇಳ್ತಾರೆ ಅಂತೆ,
ನೀವೇ ಮಾಡಿ ನಮಗೆ ಯಜ್ಞದಲ್ಲಿ ಆಹುತಿಯನ್ನು ಹಾಕಬೇಕು ಅಂತ ಋಷಿಗಳ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಚವನವರು ಹೇಳ್ತಾರೆ, ಇಲ್ಲ, ನನಗೊಂದು ಪ್ರಾರ್ಥನೆ ಇದೆ ಅಂತ. ಏನಂತ? ನೀವು ನನಗೆ ತಾರುಣ್ಯವನ್ನು ಕೊಡಬೇಕು. ನಾನೀಗ ಮುದುಕನಾಗಿ ಬಿಟ್ಟಿದ್ದೇನೆ, ನೀವು ನನಗೆ ತಾರುಣ್ಯವನ್ನು ಕೊಡಿ. ಏಕೆಂದರೆ ನೀವು ದೇವತಲೋಕದ ವೈದ್ಯರು, ನೀವು ನನಗೆ ತಾರುಣ್ಯವನ್ನು ಕೊಡಿ, ನಾನು ನಿಮಗೆ ಏನು ಕೊಡ್ತೇನೆ, ಆ ಯಜ್ಞದಲ್ಲಿ ಆಹುತಿ ಕೊಡ್ತೇನೆ ಅಂತ ಹೇಳ್ತಾರೆ ಅಂತೆ. ಸರಿ ಅಂತ ಅವರೇನು ಮಾಡ್ತಾರೆ, ಅಶ್ವಿನಿ ದೇವತೆಗಳು ಅವರಿಬ್ಬರು ಕೂಡ ಒಂದೊಂದು ಕಡೆ ನಿಂತ್ಕೊಳ್ತಾರೆ. ಮಧ್ಯದಲ್ಲಿ ಚವನ ಋಷಿಗಳು ಅವರ ಕೈಯನ್ನು ಹಿಡಿದುಕೊಂಡು ಏನು ಮಾಡ್ತಾರೆ, ಆ ಒಂದು ಸರೋವರದಲ್ಲಿ ಮುಳುಗು ಹಾಕ್ತಾರೆ. ಮುಳುಗು ಹಾಕಿ ಎದ್ದಾಗ ನವನವ ತಾರುಣ್ಯ ಯಾರಿಗೆ ಬಂತು? ಚವನ ಋಷಿಗಳಿಗೆ ಬಂತು. ಆವಾಗ ಮುಂದೆ ಅವರು, ನಾನು ನಿಮಗೆ ಸೋಮಪಾನ ಮಾಡಲಿಕ್ಕೆ ಒಂದು ಯೋಗ್ಯತೆ ಕೊಡ್ತೇನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಸ್ವಲ್ಪ ದಿವಸ ಆದ ಮೇಲೆ ಶರಿಯಾತಿ ಮಹಾರಾಜ ಇಲ್ಲಿಗೆ ಬಂದ, ಆಶ್ರಮಕ್ಕೆ ಬಂದ, ಮಗಳನ್ನು ನೋಡಲಿಕ್ಕೆ ಅಂತ ಬಂದ. ಮದುವೆಯಾಗಿ ತುಂಬ ದಿವಸ ಆಯಿತು, ಗಂಡ ಬೇರೆ ತುಂಬ ಮುದುಕನಾಗಿ ಬಿಟ್ಟಿದ್ದಾನೆ, ನನ್ನ ಮಗಳು ಹೇಗಿದ್ದಾಳೋ ಏನೋ ಅಂತ ನೋಡಲಿಕ್ಕೆ ಬರ್ತಾನೆ. ಅವನಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಚಿಕೀರ್ಷಿತಂತೆ ಕಿಮಿದಂ ಪತಿಸ್ತ್ವಯ ಪ್ರಲಂಬಿತೋ ಲೋಕ ನಮಸ್ಕೃತೋ ಮುನಿಹಿ ಅಂತ, ಮಗಳೇ ಎಷ್ಟು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ. ಯಾಕೆ ಅಂತಂದರೆ, ನಾನು ನಿನ್ನನ್ನು ಒಬ್ಬ ಶ್ರೇಷ್ಠನಾದಂಥ ಋಷಿಗೆ ಮದುವೆ ಮಾಡಿ ಕೊಟ್ಟಿದ್ದೆ, ನೀನು ನೋಡಿದರೆ ಆ ಋಷಿಯನ್ನೇ ಕೊಂದು ಯಾರೋ ಒಬ್ಬ ಹುಡುಗನ ಜೊತೆ ಭೋಗ ಮಾಡ್ತಾ ಇದ್ದೀಯಲ್ಲ ಅಂತ. ಅಲ್ಲಿ ವಾಸಿಕ ಆಗದ್ದದ್ದೇನು? ಚವನ ಋಷಿಗಳೇನೇ ಆ ಒಂದು ಅಶ್ವಿನಿ ದೇವತೆಯ ಅನುಗ್ರಹದಿಂದಾಗಿ ತಾರುಣ್ಯವನ್ನು ಪಡೆದುಕೊಂಡಿದ್ದರು. ಅದು ಯಾರಿಗೆ ಗೊತ್ತಿಲ್ಲ? ಆ ರಾಜನಿಗೆ ಗೊತ್ತಿಲ್ಲ, ಶರಿಯಾತಿ ರಾಜನಿಗೆ. ಹಾಗಾಗಿ ಅವನೇ ಮಾಡಿದ, ತನ್ನ ಮಗಳನ್ನೇ ತಪ್ಪು ಭಾವಿಸಿ ಬಿಟ್ಟ, ನನ್ನ ಮಗಳು ಪರಪುರುಷ ಸಂಘ ಮಾಡ್ತಾ ಇದ್ದಾಳೆ ಅಂತ. ಆವಾಗ ಆ ಮಗಳು ಎಲ್ಲವನ್ನು ಕೂಡ ತನ್ನ ತಂದೆಗೆ ಹೇಳ್ತಾಳೆ. ಆವಾಗ ತಂದೆಗೆ ಭಾರಿ ಸಂತೋಷ ಆಗುತ್ತೆ ಅಂತೆ. ಮುಂದೆ ಆ ಚವನ ಋಷಿಗಳನ್ನು ಏನು ಮಾಡ್ತಾರೆ, ಅಶ್ವಿನಿ ದೇವತೆಗಳಿಗೆ ಆಹುತಿಯನ್ನು ಕೂಡ ಕೊಡ್ತಾರೆ ಅಂತ ಅನೇಕ ರೀತಿಯ ಅಂಥ ವಿಚಾರಗಳೆಲ್ಲೂ ಕೂಡ ಬರ್ತಾವೆ. ಹೀಗೆ ಇಷ್ಟೆಲ್ಲ ಆಯಿತು. ಅದಾದ ಮೇಲೆ ಇನ್ನೊಬ್ಬ ರಾಜನ ಕಥೆ, ಅದು ನಾಭಾಗ ಎನ್ನುವಂತಹ ರಾಜನ ಕಥೆ. ವೈವಸ್ವತ ಮನುವಿನ 10 ಜನ ಮಕ್ಕಳಲ್ಲಿ ಒಬ್ಬ ನಾಭಾಗ ಅಂತ. ಅವನು ಗುರುಕುಲ ವಾಸವನ್ನು ಮಾಡ್ತಾ ಇದ್ದ. ಗುರುಕುಲ ವಾಸ ಮಾಡಬೇಕಾದ್ರೆ ಏನಾಯಿತು, ಅವನಿಗೆ ಒಟ್ಟು 9 ಜನ ಅಣ್ಣಂದಿರು. 9 ಜನ ಅಣ್ಣಂದಿರಿದ್ದರು. ಇವನು ಗುರುಕುಲ ವಾಸವನ್ನು ಮುಗಿಸಿಕೊಂಡು ಮನೆಗೆ ಬಂದಾಗ ಏನಾಗಿತ್ತು, ಸಂಪೂರ್ಣವಾಗಿ ಮನೆ 9 ಭಾಗ ಆಗಿಬಿಟ್ಟಿತ್ತು ಅಂತೆ. ಅವನ ಆಸ್ತಿ ಪಾಸ್ತಿ, ಮನೆ ಹೊಲ, ಅದು ಇದು ಎಲ್ಲವೂ ಕೂಡ 9 ಭಾಗ ಆಗಿಬಿಟ್ಟಿತ್ತು. ಎಲ್ಲ ಆಸ್ತಿ ಕೂಡ ಹರಿದು ಹಂಚಿ ಹೋಗಿಬಿಟ್ಟಿತ್ತು. ಈ ನಾಭಾಗನಿಗೆ ಏನಿರಲಿಲ್ಲ, ಪಾಲೇ ಇರಲಿಲ್ಲ, ಆಸ್ತಿಯಲ್ಲಿ ಪಾಲೇ ಇರಲಿಲ್ಲ. ಅವನ ಹೆಸರೇನು? ನಾಭಾಗ ಅಂತ. ಯಾರಿಗೆ ಆಸ್ತಿಯಲ್ಲಿ ಭಾಗ ಇಲ್ಲೋ ಅವನು ನಾಭಾಗ ಅಂತ. ಅವನಿಗೆ ತುಂಬ ಬೇಸರ ಆಗಿಬಿಡುತ್ತೆ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಗುರುಕುಲದಲ್ಲಿ ಅಧ್ಯಯನ ಮಾಡಿದೆ, ಇಲ್ಲಿ ನೋಡಿದರೆ ನನಗೆ ಆಸ್ತಿ ಇಲ್ಲ ಅಂತ ಅವನಿಗೆ ಬೇಸರ ಆಗಿಬಿಡುತ್ತೆ. ಆವಾಗ ಅವನ ತಂದೆ ಹೇಳ್ತಾರೆ, ನೀನೇನೂ ಚಿಂತೆ ಮಾಡಬೇಡ, ಇಲ್ಲಿಯೇ ಪಕ್ಕದಲ್ಲಿ ಆಂಗೀರಸ ಗೋತ್ರದ ಋಷಿಗಳು ದೊಡ್ಡ ಯಜ್ಞವನ್ನು ಮಾಡ್ತಾ ಇದ್ದಾರೆ, ನೀನು ಅಲ್ಲಿ ಹೋಗು. ಅಲ್ಲಿ ಹೋದಾಗ ಏನಾಗುತ್ತೆ, ಆ ಋಷಿಮುನಿಗಳಿಗೆ ಯಜ್ಞದಲ್ಲಿ ಮಂತ್ರ ಮರೆತು ಹೋಗುತ್ತೆ. ನೀನು ಆ ಮಂತ್ರವನ್ನು ಅವರಿಗೆ ನೆನಪು ಮಾಡಿಕೊಡು. ನೆನಪು ಮಾಡಿ ಕೊಟ್ಟಾಗ ಏನಾಗುತ್ತೆ, ಅವರು ನಿನಗೆ ಸಂಪತ್ತನ್ನು ಕೊಡ್ತಾರೆ ಅಂತ ಹೇಳ್ತಾನೆ ಅಂತೆ. ಸರಿ ಅಂತ ಆ ನಾಭಾಗ ಅಲ್ಲಿಗೆ ಹೋಗ್ತಾನೆ. ತಕ್ಷಣದಲ್ಲಿ ಆ ಋಷಿಮುನಿಗಳಿಗೆ ಮಂತ್ರ ಮರೆತು ಹೋಗುತ್ತೆ. ಇವನು ನೆನಪು ಮಾಡ್ತಾನೆ. ನೆನಪು ಮಾಡಿದಾಗ ಯಜ್ಞದಲ್ಲಿ ಉಳಿದಂತಹ ಎಲ್ಲ ಸಂಪತ್ತನ್ನು ಕೂಡ ಅವ್ರು ಏನು ಮಾಡ್ತಾರೆ, ನಾಭಾಗನಿಗೆ ಕೊಟ್ಟು ಬಿಡ್ತಾರೆ. ನಾಭಾಗನಿಗೆ ಭಾರಿ ಸಂತೋಷ ಆಯಿತು. ಆದರೆ ತಕ್ಷಣ ಒಂದು ಘಟನೆ ನಡೆಯಿತು. ಅಲ್ಲಿಗೊಬ್ಬ ಅತ್ಯಂತ ಕಪ್ಪಗಿರುವಂತಹ ವ್ಯಕ್ತಿ ಬಂದ ಅಂತೆ. ತಂ ಕಶ್ಚಿತ್ ಸ್ವೀಕರಿಷ್ಯಂತಂ ಪುರುಷಂ ಕೃಷ್ಣದರ್ಶನ ಉವಾಚೋತ್ತರತೋಭ್ಯೇತ್ಯ ಮಮೇದಂ ವಾಸ್ತುಗಂ ವಸು ಅಂತ ಅವನು ಹೇಳ್ತಾನೆ, ಈ ಸಂಪತ್ತೆಲ್ಲೂ ಕೂಡ ನನಗೆ ಸೇರಿದ್ದು ಅಂತ. ನಾಭಾಗನಿಗೆ ಮತ್ತೆ ಬೇಸರ ಆಗುತ್ತೆ, ಇದು ನಿನಗೆ ಸೇರಿದ ನನಗೆ ಸೇರಿದ್ದು ಅಂತ. ಯಾಕಂದರೆ ನಾನು ಕಷ್ಟಪಟ್ಟು ಮಂತ್ರವನ್ನು ಉಚ್ಚಾರಣೆ ಮಾಡಿ ಸಂಪಾದನೆ ಮಾಡಿದಂಥ ದುಡ್ಡಿದು ನಿನಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಆವಾಗ ವ್ಯಕ್ತಿ ಹೇಳ್ತಾನೆ, ನಿನಗಿನ್ನೂ ಬುದ್ಧಿ ಸರಿಯಾಗಿ ಇಲ್ಲ, ನಿನ್ನ ಮನೆಗೆ ಹೋಗಿ ನಿನ್ನ ಅಪ್ಪನನ್ನು ಕೇಳು, ಆವಾಗ ನಿಮ್ಮ ಅಪ್ಪ ಹೇಳ್ತಾನೆ ಅಂತ. ಆವಾಗ ತನ್ನ ಮನೆಗೆ ಬರ್ತಾನೆ. ಆವಾಗ ಆ ವೈವಸ್ವತನು ಹೇಳ್ತಾರೆ, ಅವರು ಹೇಳಿದ್ದು ಸರಿಯಾಗಿದೆ. ಯಾಕೆಂದರೆ ಬಂದಂತಹ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಸಾಕ್ಷಾತ್ ಮಹಾರುದ್ರದೇವರು. ಒಂದು ವೇದದಲ್ಲಿ ಮಾತಿದೆ, ಉಚ್ಚೇಷಣ ಭಾಗೋವೈ ರುದ್ರಹ ಅಂತ. ಯಜ್ಞದಲ್ಲಿ ಉಳಿದ ಎಲ್ಲ ಆಹುತಿಯನ್ನು ಕೂಡ ಮಹಾರುದ್ರ ದೇವರಿಗೆ ಹಾಕಬೇಕು ಅಂತ ನಿನ್ನೆ ಕೇಳಿದ್ವಿ ಆ ಒಂದು ದಕ್ಷಿಣ ಯಜ್ಞದ ಪ್ರಸಂಗದಲ್ಲಿ. ಹಾಗಾಗಿ ಅದೆಲ್ಲವೂ ಕೂಡ ರುದ್ರದೇವರಿಗೆ ಸೇರಿದ್ದು, ಹಾಗಾಗಿ ಅವರಿಗೆ ಕೊಟ್ಬಿಡು ಅಂತ ಹೇಳ್ತಾನೆ. ನಾಭಾಗನಿಗೆ ಸ್ವಲ್ಪ ಬೇಸರ ಆಗುತ್ತೆ, ನನಗೆ ನನ್ನ ತಂದೆಯ ಆಸ್ತಿಯಲ್ಲೂ ಭಾಗ ಸಿಗಲಿಲ್ಲ, ಎಲ್ಲವೂ ಕೂಡ ಅಣ್ಣಂದಿರ ಪಾಲಾಗಿಬಿಡ್ತು, ನಾನು ಸಂಪಾದನೆ ಮಾಡಿದಂಥ ಈ ಸಂಪತ್ತು ಸಿಗಲಿಲ್ಲ, ಸರಿ ನನ್ನ ಹಣೆಯಲ್ಲಿ ಬರೆದಿದ್ದೇ ಇಷ್ಟು ಅಂತ ನೇರವಾಗಿ ಹೇಳ್ತಾನೆ. ಸರಿ, ಇದು ನಿಮಗೆ ಸೇರಬೇಕಾದಂಥ ರುದ್ರದೇವರು ಕೊಟ್ಟು ಬಿಡ್ತಾನೆ. ರುದ್ರದೇವರಿಗೆ ಭಾರಿ ಸಂತೋಷ ಆಗಿಬಿಡುತ್ತಂತೆ. ಏಕೆಂದರೆ ಎಷ್ಟು ಪ್ರಾಮಾಣಿಕ ನೀನು, ತಂದೆ ಹೇಳಿದಂಥ ಒಂದೇ ಮಾತಿಗೆ ಎಲ್ಲವನ್ನು ಕೂಡ ನನಗೆ ಕೊಟ್ಟುಬಿಟ್ಟು, ಹಾಗಾಗಿ ಇವತ್ತಿಂದ ಇದು ಯಾರ ಪಾಲು? ನನ್ನ ಪಾಲು, ನಾನೇ ಮಾಡ್ತಾ ಇದ್ದೀನಿ ಇದನ್ನು,
ನಿನಗೆ ದಾನವನ್ನಾಗಿ ಕೊಡ್ತಾ ಇದ್ದೇನೆ ಅಂತ ಎಲ್ಲ ಸಂಪತ್ತನ್ನು ಕೂಡ ಅವನಿಗೆ ವಿಶೇಷವಾಗಿ ದಾನವನ್ನಾಗಿ ಮಾಡ್ತಾ ಇದ್ದಾನೆಂತೆ. ಇಷ್ಟು ದಾನ ಮಾಡೋದು ಮಾತ್ರ ಅಲ್ಲ, ಅನೇಕ ವೇದದ ಮಂತ್ರದ ರಹಸ್ಯವನ್ನು ಆ ನಾಭಾಗನಿಗೆ ಉಪದೇಶ ಮಾಡ್ತಾನೆ. ಹೀಗೆ ನಾಭಾಗನಿಗೆ ಏನು ಸಿಕ್ತು? 2 ಸಂಪತ್ತು ಸಿಕ್ತು. ಒಂದು ದ್ರವ್ಯ ಸಂಪತ್ತು, ಇನ್ನೊಂದು ಜ್ಞಾನ ಸಂಪತ್ತು, ಎಲ್ಲವನ್ನು ಕೂಡ ಕೊಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಯಾರು ಈ ನಾಭಾಗನ ಚರಿತ್ರೆಯನ್ನು ಪ್ರತಿನಿತ್ಯ ಕೇಳ್ತಾರೋ ಅವರಿಗೆ ಯಯೇತಸ್ಮಂಸರೇತ್ ಪ್ರಾಜ್ಞ ಪ್ರಾತಃ ಸಾಯಂ ಸಮಾಹಿತಃ ಕವಿರ್ಭವತಿ ಮಂತ್ರಜ್ಞ ಗತಿಂಚೈವ ತಥಾತ್ಮನಂ ಅಂತ ಸಾಯಂಕಾಲ ಮತ್ತು ಪ್ರಾತಃ ಕಾಲ ನಾಭಾಗನ ಚರಿತ್ರೆ ಕೇಳೋದ್ರಿಂದಾಗಿ ಅವನಿಗೆ, ಕೇಳುವಂಥ ವ್ಯಕ್ತಿಗಳಿಗೆ ಉತ್ತಮವಾದಂತಹ ಜ್ಞಾನ ಬರುತ್ತೆ, ವೇದದ ಜ್ಞಾನ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ನಾಭಾಗ 2 ಸಂಪತ್ತನ್ನು ಕೂಡ ಪಡೆದುಕೊಂಡು ಮತ್ತೆ ದೊಡ್ಡ ಜ್ಞಾನಿಯಾಗ್ತಾನೆ. ಇಂತಹ ನಾಭಾಗನ ಮಗನೇನೆ ಪ್ರಸಿದ್ಧನಾದಂತಹ ಅಂಬರೀಷ ಮಹಾರಾಜ. ನಾಭಾಗ ಎಷ್ಟು ಪ್ರಸಿದ್ಧನಾದನೋ ಅವನಿಗಿಂತ 100 ಪಟ್ಟು ಪ್ರಸಿದ್ಧನಾದಂಥವನು ಯಾರು? ಅಂಬರೀಷ. ಯಾಕೆಂದರೆ ಅವನಿಗಿದ್ದಂಥ ಒಂದು ಧರ್ಮನಿಷ್ಠೆ ನಮಗೆಲ್ಲ ಗೊತ್ತೇ ಇರುವಂತೆ ಅಂಬರೀಷ ಮಹಾರಾಜ ಅಂದರೆ ಏಕಾದಶಿ ವ್ರತವನ್ನು ಮಾಡೋದರಲ್ಲಿ ಅತ್ಯಂತ ನಿಷ್ಠನಾದಂತಹ ವ್ಯಕ್ತಿ. ಅಷ್ಟು ಮಾತ್ರ ಅಲ್ಲ, ಭಾಗವತ ಹೇಳುವಂತೆ ಸವೈಮನ ಕೃಷ್ಣ ಪದಾರವಿಂದಯೋ ವಚಾಂಸಿ ವೈಕುಂಠ ಗುಣಾನುವರ್ಣನೆ ಕರೋ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂಚಕಾರ ಅಚ್ಯುತ ಸತ್ಕತೋದಯೇ ಅಂತ ಪ್ರತಿನಿತ್ಯ ಅವನ ಮನಸ್ಸು ಎಲ್ಲಿರ್ತಾ ಇತ್ತು ಅಂದರೆ ಪರಮಾತ್ಮನ ಪಾದದಲ್ಲಿ ಅಂತೆ. ಅಷ್ಟು ಮಾತ್ರ ಅಲ್ಲ, ತಾನು ದೊಡ್ಡ ರಾಜನಾಗಿದ್ದರೂ ಕೂಡ ತನ್ನ ರಾಜ್ಯದ ದೇವಾಲಯಕ್ಕೆ ತಾನೇ ಹೋಗಿ ತಾನು ಅದನ್ನು ಕ್ಲೀನ್ ಮಾಡ್ತಾ ಇದ್ದಂತೆ. ಕರೋ ಹರೇಹೇ ಮಂದಿರ ಮಾರ್ಜನಾದಿಶು, ಅದು ನೆಲವರ್ಸೋದೆಲ್ಲ ಸಾಕ್ಷಾತ್ ಅಂಬರೀಷ ಮಾಡ್ತಾ ಇದ್ದ. ಹೀಗೆ ಒಟ್ಟಿನಲ್ಲಿ ತನ್ನ ದೇಹದಿಂದ ಪ್ರತಿಯೊಂದು ಅಂಗಾಂಗಗಳಿಂದಲೂ ಕೂಡ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದ. ಇಂಥ ಸಂದರ್ಭದಲ್ಲಿ ಅವನು ಪ್ರತಿ ಮಾಸದ ಏಕಾದಶಿ ವ್ರತವನ್ನು ಕೂಡ ತುಂಬ ನಿಷ್ಠೆಯಿಂದಾಗಿ ಮಾಡ್ತಾ ಇದ್ದ. ಮಾಡಬೇಕಾದ್ರೆ ಒಂದು ದಿವಸ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಏಕಾದಶಿ, ಇನ್ನೇನು ಪಾರಣೆ ಶುರು ಮಾಡಬೇಕು, ತೀರ್ಥ ತೆಗೆದುಕೊಳ್ಳಬೇಕು. ಆವಾಗ ಅಲ್ಲಿಗೆ ಸಾಕ್ಷಾತ್ ದೂರ್ವಾಸ ಋಷಿಗಳು ಬರ್ತಾರೆ, ತಮ್ಮ ಅನೇಕ ಜನ ಶಿಷ್ಯರೊಟ್ಟಿಗೆ ಬರ್ತಾರೆ. ನಾನು ಮೊದಲ ದಿವಸ ಹೇಳಿದಂತೆ ದೂರ್ವಾಸ ಶಬ್ದಕ್ಕೆ ಅರ್ಥ ಏನು? ಯಾರು ಎಲ್ಲಿ ವಾಸ ಮಾಡಿದರೆ ಅವರಿಗೆ ದುಃಖ ಆಗುತ್ತೋ ಕಷ್ಟ ಆಗುತ್ತೋ ಅವರು ದೂರ್ವಾಸರು ಅಂತ. ಅಷ್ಟು ಸಿಟ್ಟಿನ ಮೂರ್ತಿ. ದೂರ್ವಾಸರು ಬಂದರು, ಸರಿ ನಾನು ಸ್ನಾನ ಮಾಡಬಿರ್ತೇನೆ ಅಂತ ಯಮುನಾ ನದಿಗೆ ಹೋಗ್ತಾರೆ ಅಂತೆ. 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 1 ಗಂಟೆ ಆಯಿತು, ಅರ್ಧ ಗಂಟೆ ಆಯಿತು, ಎಷ್ಟು ಹೊತ್ತಾದರೂ ಕೂಡ ವಾಪಸ್ ಬರಲೇ ಇಲ್ಲ. ಕೊನೆಗೆ ಎಷ್ಟು ಉಳಿತು? ಅರ್ಧ ಮುಹೂರ್ತ, ಅರ್ಥಾತ್ ಕೇವಲ 24 ನಿಮಿಷ ಉಳಿದಿದೆ. 24 ನಿಮಿಷ ಹೋಗಿಬಿಟ್ರೆ ಏನಾಯಿತು? ದ್ವಾದಶಿ ತಿಥಿ ಕೂಡ ಹೋಗಿಬಿಡುತ್ತೆ. ಏಕಾದಶಿ ಉಪವಾಸ ಮಾಡೋದು ಎಷ್ಟು ಮುಖ್ಯವೋ ದ್ವಾದಶಿ ಎಂದು ಸರಿಯಾದಂಥ ಸಮಯಕ್ಕೆ ಪಾಲನೆ ಮಾಡೋದು ಅಷ್ಟೇ ಮುಖ್ಯ. ಅಂಬರೀಷನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಗೊತ್ತಾದಾಗ ಹೇಳ್ತಾರೆ ಅಂತೆ, ದೂರ್ವಾಸರು ವಾಪಸ್ ಬರೋದೇ ಇಲ್ಲ. ಆವಾಗ ಅಂಬರೀಷ ಆಲೋಚನೆ ಮಾಡ್ತಾನೆ, ಏನು ಮಾಡೋದು ಅಂತ. ಅವನ ಮನೆಯಲ್ಲಿ ಅನೇಕ ಜನ ಋಷಿಮುನಿಗಳು ಇರ್ತಾರೆ ಅಂತೆ. ಋಷಿಮುನಿಗಳು ಹೇಳ್ತಾರೆ, ರಾಜ ನೀನು ಆಲೋಚನೆ ಮಾಡಬೇಡ, ನೀನೇ ಮಾಡು, ನೀರನ್ನು ಕುಡಿ ಅಂತ ಹೇಳ್ತಾರೆ ಅಂತೆ. ಆವಾಗ ಬ್ರಾಹ್ಮಣರ ಮಾತು ಶಾಸ್ತ್ರ ಇದ್ದಂತೆ ಅಂತ ಒಪ್ಪಿಕೊಂಡು ಅವನೇ ಮಾಡ್ತಾನೆ, ಆ ನೀರನ್ನೇ ಕುಡಿತಾನೆ ಅಂತೆ. ನೀರನ್ನು ಕುಡಿದಿದ್ದೇ ತಡ ಏನಾಯಿತು? ದೂರ್ವಾಸರು ಬರ್ತಾರೆ. ದೂರ್ವಾಸರು ಬಂದು ಹೇಳ್ತಾರೆ, ನನ್ನನ್ನು ನೀನು ಅಪಮಾನ ಮಾಡಿದ್ದೀಯಾ, ಹಾಗಾಗಿ ನಿನ್ನನ್ನು ನಾನು ಕೊಲ್ತೇನೆ ಅಂತ ತಮ್ಮ ಕೂದಲಿನಿಂದಾಗಿ ಒಂದು ದೊಡ್ಡ ಪಿಶಾಚಿಯನ್ನು ಸೃಷ್ಟಿ ಮಾಡ್ತಾರೆ ಅಂತೆ. ಪಿಶಾಚಿಯನ್ನು ಸೃಷ್ಟಿ ಮಾಡಿದಾಗ ಆ ಪಿಶಾಚಿ ತನ್ನ ಕೈಲಿ ಖಡ್ಗವನ್ನು ಹಿಡಿದುಕೊಂಡು ಅವನನ್ನು ಕೊಲ್ಲಬೇಕು ಅಂತ ಬರುತ್ತೆ. ಆವಾಗೇನಾಯಿತು? ಈ ಅಂಬರೀಷ ರಾಜನ ದೇವರ ಮನೆಯಲ್ಲಿ ಒಂದು ಸುದರ್ಶನ ಚಕ್ರ ಇತ್ತು ಅಂತೆ. ಅಂದರೆ ಏಕಾದಶಿ ಎನ್ನುವುದು ಒಂದು ದಿವಸಕ್ಕೆ ಸಂಬಂಧಪಟ್ಟಂಥ ವ್ರತ ಅಲ್ಲ, ಅದು 3 ದಿವಸದ ವ್ರತ. ದಶಮಿ 1 ಹೊತ್ತು ಊಟ, ಏಕಾದಶಿ ಪೂರ್ತಿ ಉಪವಾಸ ಮತ್ತು ದ್ವಾದಶಿ 1 ಹೊತ್ತು ಊಟ. ಹಾಗಾಗಿ ದಶಮಿ ದಿವಸ ಯಾವಾಗ ಇವನು ವ್ರತವನ್ನು ಮಾಡಲಿಕ್ಕೆ ಅಂತ ಶುರು ಮಾಡಿದನೋ ಆವಾಗಲೇ ಪರಮಾತ್ಮನ ಸುದರ್ಶನ ಚಕ್ರ ಅಲ್ಲಿ ಬಂದು ನಿಂತುಕೊಂಡಿತ್ತು. ಯಾವಾಗ ಆ ಪಿಶಾಚಿ ಬಂತೋ ತಕ್ಷಣದಲ್ಲಿ ಆ ಚಕ್ರ ಅಲ್ಲಿಂದ ಬಂದು ಆ ಒಂದು ಪಿಶಾಚಿಯನ್ನು ಸಂಹಾರ ಮಾಡಿತು. ಅಷ್ಟು ಮಾತ್ರ ಅಲ್ಲ, ಆ ಪಿಶಾಚಿಯನ್ನು ಬಿಟ್ಟಂಥ ದೂರ್ವಾಸರನ್ನು ಕೂಡ ಬೆನ್ನಟ್ಟಿಕೊಂಡು ಹೋಯಿತು ಅಂತೆ. ದೂರ್ವಾಸರು ಓಡಿದರು, ಎಲ್ಲಿ ತನಕ ಬಂದರು? ಬ್ರಹ್ಮದೇವರ ಲೋಕಕ್ಕೆ ಬಂದರು ಅಂತೆ. ಬ್ರಹ್ಮದೇವರು ದಯವಿಟ್ಟು ನನ್ನನ್ನು ಕಾಪಾಡಿ ಈ ಚಕ್ರದಿಂದಾಗಿ ಅಂತ. ಆವಾಗ ಅವರು ಹೇಳ್ತಾರೆ, ನನ್ನ ಕೈಲೂ ಸಾಧ್ಯ ಇಲ್ಲ, ಇದು ಯಾಕಂದರೆ ಇದು ಪರಮಾತ್ಮನ ಚಕ್ರ, ನನ್ನ ಕೈಲೂ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾರೆ ಅಂತೆ. ಮತ್ತೆ ಮುಂದೆ ಎಲ್ಲಿಗೆ ಬರ್ತಾರೆ? ಕೈಲಾಸ ಲೋಕಕ್ಕೆ ಬರ್ತಾರೆ. ಕೈಲಾಸ ಲೋಕ ಅಂದರೆ ಅವರದ್ದೇ ಲೋಕ, ಸಾಕ್ಷಾತ್ ರುದ್ರದೇವರ ಅವತಾರ. ಅವ್ರ ಹತ್ರ ಬರ್ತಾರೆ, ಅವರು ಕೂಡ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಕೊನೆಗೆ ಚಕ್ರವನ್ನು ಬಿಟ್ಟಂತಹ ಪರಮಾತ್ಮ ಲೋಕಕ್ಕೆ ಹೋಗ್ತಾರೆ ಅಂತೆ. ಪರಮಾತ್ಮ ಹೇಳ್ತಾರೆ, ನನ್ನ ಕೈಲೂ ಕೂಡ ಸಾಧ್ಯ ಇಲ್ಲ ಅಂತ. ನೀನು ಹೇಗೆ ಹೇಳಿದರೆ ಹೇಗೆ ಅಂತ ಕೇಳ್ತಾರೆ ಅಂತೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ
ಅಸ್ವತಂತ್ರ ಇವದ್ವಿಜ ಅಂತ, ನಾನು ಸ್ವತಂತ್ರ ಹೌದು, ಆದರೆ ನಾನು ಯಾರ ಅಧೀನ? ಭಕ್ತರ ಅಧೀನ. ಅಹಂ ಭಕ್ತ ಪರಾಧೀನ. ಭಕ್ತರು ಹೇಳಿದಂತೆ ನಾನು ಕೇಳ್ತೇನೆ. ಹಾಗಾಗಿ ನಾನು ಬಿಟ್ಟಿದ್ದು ಯಾರಿಗೋಸ್ಕರ? ಅಂಬರೀಷನಿಗೋಸ್ಕರ. ಹಾಗಾಗಿ ನೀನು ಅಂಬರೀಷನ ಹತ್ತಿರ ಹೋಗಿ ಏನು ಕೇಳ್ಕೊ ಎಂಬುದಾಗಿ ಹೇಳ್ತಾನೆ ಅಂತೆ. ಕೊನೆಗೆ ದುರ್ವಾಸ ಋಷಿಗಳು ಅಂಬರೀಷನ ಮನೆಗೆ ಬರ್ತಾರೆ. ಸಾಷ್ಟಾಂಗ ಅಂಬರೀಷನಿಗೆ ನಮಸ್ಕಾರ ಮಾಡಿಬಿಡ್ತಾರೆ ಅಂತೆ. ಅಂಬರೀಷನಿಗೆ ಭಾರಿ ಸಂಕೋಚ ಆಗಿಬಿಡುತ್ತೆ. ದೊಡ್ಡ ಋಷಿಗಳು, ಸಾಕ್ಷಾತ್ ಮಹರುದ್ರದೇವರ ಅವತಾರ, ನನಗೆ ನಮಸ್ಕಾರ ಮಾಡಬೇಡಿ ಎಂಬುದಾಗಿ ತಾನು ಕೇಳಿಕೊಂಡಾಗ ಅವರು ಹೇಳ್ತಾನೆ, ನೀನು ಪ್ರಾರ್ಥನೆ ಮಾಡು, ಈ ಸುದರ್ಶನ ಚಕ್ರವನ್ನು ಉಪಶಮನ ಮಾಡು ಎಂಬುದಾಗಿ ಹೇಳಿದಾಗ ಯಾವ ಅಂಬರೀಷ ಮಹಾರಾಜ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿದಾಗ ಆ ಸುದರ್ಶನ ಚಕ್ರ ವಾಪಸ್ ತನ್ನ ಲೋಕಕ್ಕೆ ಹೋಗಿಬಿಡುತ್ತೆ. ಇಷ್ಟೆಲ್ಲ ಆದಾಗ ಎಷ್ಟು ದಿವಸ ಆಗಿತ್ತು ಅಂದರೆ ಸುಮಾರು 1 ವರ್ಷ ಆಗಿತ್ತು ಅಂತೆ. ಅರ್ಥಾತ್ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಅಲ್ಲಿಗೆ ಅವರು ಬಂದದ್ದು, ಅಲ್ಲಿಂದ ಓಡಿ ಹೋಗಿದ್ದು. ವಾಪಸ್ ಅವರು ಎಲ್ಲ ಕಡೆ ಸಂಚಾರ ಮಾಡಿ ಮನೆಗೆ ಬಂದಾಗ ಏನಾಗಿತ್ತು, ಮತ್ತೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಆಗಿತ್ತು. ಅಲ್ಲಿಯ ತನಕ ಅಂಬರೀಷ ಮಹಾರಾಜ ಆಹಾರನೇ ಸ್ವೀಕಾರ ಮಾಡಿರಲಿಲ್ಲ ಅಂತೆ. ಅಷ್ಟು ನಿಷ್ಠೆ ಅವನಿಗೆ. ಇಷ್ಟಾದ ಮೇಲೆ ಮತ್ತೆ ಅಡಿಗೆ ಮಾಡಿಸಿದ, ತೀರ್ಥ ತೆಗೆದುಕೊಂಡ, ಆಹಾರವನ್ನು ಅವರಿಗೆ ಅನ್ನದಾನವನ್ನು ಮಾಡಿದ. ಅನ್ನದಾನ ಮಾಡಿದ ಮೇಲೆ ತಾನು ಕೂಡ ಊಟವನ್ನು ಮಾಡ್ತಾ ಇದ್ದಾನೆ. ಹೀಗೆ ಒಬ್ಬ ಭಗವದ್ಭಕ್ತನಿಗೆ ಅವಮಾನ ಮಾಡಿದ್ರಿಂದಾಗಿ ಮಹರುದ್ರದೇವರಂತಹ ಆ ದೇವತೆಗೇನೆ ದೊಡ್ಡ ಅನರ್ಥ ಆಯಿತು. ಹಾಗಾಗಿ ಯಾವತ್ತೂ ಕೂಡ ಆ ಒಂದು ಹಿರಿಯರಿಗೆ ಒಂದು ಅವಮಾನವನ್ನು ಮಾಡಬಾರ್ದು, ಧ್ಯಾನಿಗಳಿಗೆ ಅವಮಾನವನ್ನು ಮಾಡಬಾರ್ದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಅನೇಕ ಋಷಿಗಳ ಕಥೆಯನ್ನು ಹೇಳುತ್ತಾ ಯಾವ ಮತ್ತೆ ಸೌಭರಿ ಎನ್ನುವಂಥ ಋಷಿಯ ಕಥೆಯನ್ನು ಹೇಳ್ತಾ ಹೋಗ್ತಾರೆ. ಸೌಭರಿ ಋಷಿ ಒಬ್ಬ ದೊಡ್ಡ ಋಷಿ, ದೊಡ್ಡ ತಪಸ್ವಿಗಳು, ಉತ್ತಮ ಸಾಧಕರು. ಒಂದು ದಿವಸ ಸ್ನಾನ ಮಾಡಲಿಕ್ಕೆ ನದಿಗಳಿದಿರ್ತಾರೆ. ನದಿಯಲ್ಲಿ ಏನಾಗುತ್ತೆ, ಅವರ ಕಣ್ಣ ಮುಂದೆ 2 ಮೀನುಗಳು, ಒಂದು ಗಂಡು ಮೀನು ಒಂದು ಹೆಣ್ಣು ಮೀನು ಭೋಗ ಮಾಡ್ತಾ ಇರುತ್ತೆ. ಅದನ್ನು ನೋಡಿ ಅವ್ರಿಗೆ ಏನನ್ಸುತ್ತೆ ಅಂತಂದರೆ, ನಾನು ತಪಸ್ಸು ಮಾಡ್ತಾ 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 ನನ್ನ ಜೀವನವನ್ನೇ ಕಳೆದು ಬಿಟ್ಟೆ, ನನಗೂ ಕೂಡ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತ ಆಸೆ ಉಂಟಾಗುತ್ತೆ ಅಂತೆ. ತಕ್ಷಣ ತಪಸ್ಸನ್ನು ಅಲ್ಲಿಗೆ ಬಿಟ್ಟರು, ಮೇಲ್ಗಡೆ ಎದ್ದು ಬಂದರು. ಅವ್ರಿಗೆ ಮದುವೆ ಆಗಬೇಕೀಗ, ಹೆಣ್ಣು ಬೇಕು ಅರ್ಜೆಂಟಾಗಿ. ಹೆಣ್ಣು ಯಾರು ಕೊಡ್ತಾರೆ? ಯಾಕೆ ಇವರು ದೊಡ್ಡ ಋಷಿಗಳು, ವಯಸ್ಸಾಗಿ ಬಿಟ್ಟಿದೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಆ ದೇಶದ ರಾಜನ ಹತ್ರ ಹೋಗ್ತಾರೆ ಅಂತೆ. ರಾಜ ಯಾರು ಅಂತಂದರೆ ಮಾಂಧಾತ ಎನ್ನುವಂತಹ ರಾಜ. ಆ ಮಾಂಧಾತ ರಾಜನ ಹತ್ರ ಹೋಗ್ತಾರೆ. ಅವನಿಗೆ 50 ಜನ ಹೆಣ್ಣು ಮಕ್ಕಳು ಇರ್ತಾರೆ. ಮಾಂಧಾತ ರಾಜನಿಗೆ 50 ಜನ ಹೆಣ್ಣು ಮಕ್ಕಳು. ಹಾಗಾಗಿ ಅವರಲ್ಲಿ ಯಾರೋ ಒಬ್ಬರನ್ನಾದರೂ ಕೂಡ ನಾನು ಕೊಡ್ತೇನೆ ಅಂತ ತಾನು ಅವರ ಮನೆಗೆ ಹೋಗ್ತಾರೆ. ಹೋಗಿ ಕೇಳ್ತಾರೆ, ನನಗೆ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾರೆ ಅಂತೆ. ಮಾಂಧಾತ ರಾಜನಿಗೆ ತುಂಬ ದುಃಖ ಆಗಿಬಿಡುತ್ತೆ, ಬೇಸರ ಆಗುತ್ತೆ, ಏನು ಮಾಡ್ಕೊಂಡು ತೋಚೋದಿಲ್ಲ. ಯಾಕೆಂದರೆ ಬಂದವರು ಸಾಮಾನ್ಯ ಋಷಿಗಳಲ್ಲ, ದೊಡ್ಡ ಋಷಿಗಳು. ಮಗಳನ್ನು ಕೊಡೋಲ್ಲ ಅಂತ ಹೇಳಿದರೆ ಸಿಟ್ಟು ಬರುತ್ತೆ, ಶಾಪ ಕೊಡ್ತಾರೆ. ಮಗಳನ್ನು ಮದುವೆ ಮಾಡಿಕೊಟ್ರೆ ಮಗಳ ಜೀವನ ಹಾಳಾಗ್ಬಿಡುತ್ತೆ. ಯಾಕಂದರೆ ಇವರು ದೊಡ್ಡ ಋಷಿಗಳು, ಮುದುಕರು, ಮಕ್ಕಳಿಗಿನ್ನೂ 18-20 ವರ್ಷದ ತಾರುಣ್ಯ. ಹಾಗಾಗಿ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಆವಾಗ ಒಂದು ಉಪಾಯ ಮಾಡ್ತಾನೆ, ಋಷಿಗಳೇ ನೇರವಾಗಿ ಮೇಲ್ಗಡೆ ಹೋಗಿ, ನನ್ನ 50 ಜನ ಹೆಣ್ಮಕ್ಳು ಕೂಡ ಏನು ಮಾಡಿದ್ದಾರೆ, ಒಂದೇ ಅಂತಃಪುರದಲ್ಲಿ ಇದ್ದಾರೆ. ಯಾರು ನಿಮ್ಮನ್ನು ಒಪ್ಕೊಳ್ತಾರೋ ಒಂದು ಮದುವೆಯಾಗಿ ನಾನು ಇದರಲ್ಲಿ ಏನೋ ಹಸ್ತಕ್ಷೇಪ ಇಲ್ಲ ಅಂತ ಹೇಳ್ಬಿಡ್ತಾನೆ. ಅಂದರೆ ಅವನ ಐಡಿಯಾ ಏನಿತ್ತು, ನನ್ನ ಹೆಣ್ಣು ಮಕ್ಕಳಲ್ಲಿ ಯಾರೂ ಕೂಡ ಇವನನ್ನು ಒಪ್ಕೊಳ್ಳೋದಿಲ್ಲ, ಯಾಕೆಂದರೆ ಇವನೊಬ್ಬ ಮುದುಕ, ನನ್ನ ಮಕ್ಕಳು ಇನ್ನೂ ಹುಡುಗಿಯರು ಒಪ್ಕೊಳ್ಳೋದಿಲ್ಲ ಅಂತ ತನ್ನ ಮಕ್ಕಳ ಮೇಲೆ ಹಾಕಿಬಿಡ್ತಾನೆ ವಿಚಾರವನ್ನು. ಸೌಭರಿ ಋಷಿಗಳಿಗೆ ಈ ವಿಚಾರ ಗೊತ್ತಾಗುತ್ತೆ. ರಾಜ ತುಂಬ ಬುದ್ಧಿವಂತ ಅಂತ ಅಂದ್ಕೊಂಡು ತಾವೇ ಮಾಡ್ತಾರೆ, ಮೇಲ್ಗಡೆ ಹೋಗ್ತಾರೆ. ಮೇಲಕ್ಕೆ ಹೋದವರೇ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ನವತಾರುಣ್ಯದ ರೂಪವನ್ನು ಧಾರಣೆ ಮಾಡ್ತಾರೆ ಅಂತೆ. ರಾಜ ಅಂದ್ಕೊಂಡಿದ್ದೇನು, 50 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಕೂಡ ಇವರನ್ನು ಒಪ್ಕೊಳ್ಳೋದಿಲ್ಲ ಅಂತ. ಅಲ್ಲಿ ಆಗಿದ್ದೇನು, ನಾ ಮದುವೆ ಆಗ್ತೀವಿ ಅಂತ 50 ಜನ ಅವರ ಮೈ ಮೇಲೆ ಬಿದ್ದು ಬಿಡ್ತಾರೆ ಅಂತೆ. ರಾಜನಿಗೆ ಕೊನೆಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಅನಿವಾರ್ಯವಾಗಿ 50 ಜನ ಹೆಣ್ಣು ಮಕ್ಕಳನ್ನು ಸೌಭರಿ ಋಷಿಗಳಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ. ಆವಾಗ ಇವರೇ ಮಾಡಿದರು, ಸೌಭರಿ ಋಷಿಗಳು 50 ಶರೀರವನ್ನು ಸ್ವೀಕಾರ ಮಾಡಿ 50 ಅರಮನೆಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ 50 ಜನ ಮಕ್ಕಳು. 50 ಸೌಭರಿ ಋಷಿಗಳು, 50 ಜನ ಹೆಂಡತಿಯರು, 50 ಜನ ಒಬ್ಬೊಬ್ಬರಿಗೆ ಮಕ್ಕಳು. ಹೀಗೆ 5000 ಜನಸಂಖ್ಯೆಯಷ್ಟು ಸಂಸಾರವೇ ಆಗಿಬಿಡ್ತು ಅಂತ ಹೇಳ್ತಾರೆ. ಹೀಗೆ ಅನೇಕ ವರ್ಷಗಳ ಕಾಲ ಸೌಭರಿ ಋಷಿಗಳು ಭೋಗವನ್ನು ಮಾಡ್ತಾರೆ. ಭೋಗ ಮಾಡಿದಾಗ ಅವರಿಗೆ ಒಂದು ದಿವಸ ಅನಿಸುತ್ತೆ, ಭೋಗ ಎಷ್ಟು ಮಾಡಿದರೂ ಕೂಡ ಮುಗಿಲಿಕ್ಕೆ ಸಾಧ್ಯವೇ ಇಲ್ಲ, ಹಾಗಾಗಿ ಭೋಗ ಸಾಕು ಅಂತ ತಾವೇ ಮಾಡ್ತಾರೆ. ಮತ್ತೆ ಪುನಃ ತಪಸ್ಸು ಮಾಡಲಿಕ್ಕೆ ಅಂತ ಒಂದು ತಪಸ್ಸನ್ನು ಮಾಡಿ ತಮ್ಮ ಪರಮಾತ್ಮನ ಲೋಕವನ್ನು ಪಡಿತಾರೆ ಎಂಬುದಾಗಿ ವಿಚಾರವನ್ನು ತಿಳಿಸ್ತಾರೆ. ಇಷ್ಟೆಲ್ಲ ಆದಾಗ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡ್ಕೊಳ್ತಾರೆ, ಸೌಭರಿ ಋಷಿಗಳಿಗೆ ಇಷ್ಟು ಹೆಣ್ಣಿನ ಆಕರ್ಷಣೆಯ ಅಂತ. ಒಂದು ಮದುವೆ ಆದರೆ ಅದು ಭಾರಿ ಅನರ್ಥಕ್ಕೆ ಕಾರಣ. ಅದರಲ್ಲಿ
50 ಶರೀರವನ್ನು ಪಡೆದುಕೊಂಡು 50 ಜನ ಹೆಣ್ಣು ಮಕ್ಕಳ ಮದುವೆಯಾಗಿ ಅವರಲ್ಲಿ 50 ಜನ ಮಕ್ಕಳು ಪ್ರತ್ಯೇಕವಾಗಿ ಎಷ್ಟು ಹೆಣ್ಣು ಮರುಕತನ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಹೇಳ್ತಾರೆ, ಸೌಭರಿ ಋಷಿಗಳು ಸಾಮಾನ್ಯ ಋಷಿಗಳಲ್ಲ, ಅವರು ಅಪರೋಕ್ಷ ಜ್ಞಾನಿಗಳು. ಅವರಿಗೆ ಗೊತ್ತಾಯಿತು ಅಂತೆ, ನನಗಿನ್ನೂ 50 ಜನ್ಮದ ಪ್ರಾರಬ್ಧ ಬಾಕಿ ಇದೆ ಅಂತ. ಅರ್ಥಾತ್ ಸೌಭರಿ ಋಷಿಗಳು ಇನ್ನು ಮುಂದೆ 50 ಜನ್ಮವನ್ನು ತೆಗೆದುಕೊಂಡು ಸುಖ ದುಃಖವನ್ನು ಅನುಭವಿಸಿ ಮುಂದೆ ಅವರು ಪರಮಾತ್ಮ ಲೋಕಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಅವರೇ ಮಾಡ್ತಾರೆ, 50 ಜನ್ಮದ ಪ್ರಾರಬ್ಧವನ್ನು ನಾನು ಒಂದೇ ಜನ್ಮದಲ್ಲಿ ಅನುಭವಿಸ್ತೇನೆ ಅಂತ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಏನು ಮಾಡಿದರು, 50 ಶರೀರಗಳನ್ನು ಪಡೆದುಕೊಂಡು ಅಲ್ಲಿ ಭೋಗವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಸೌಭರಿ ಋಷಿಗಳಿಗೆ ಇದ್ದದ್ದು ಹೆಣ್ಣಿನ ಆಸೆ ಅಲ್ಲ, ತಮ್ಮ 50 ಜನ್ಮದ ಪ್ರಾರಬ್ಧವನ್ನು ಒಂದೇ ಜನ್ಮದಲ್ಲಿ ಅವರು ಕಳೆದುಕೊಳ್ತಾ ಇದ್ದಾರೆ ಎಂಬುದು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ ಇನ್ನೊಬ್ಬ ಕಥೆ ಬರುತ್ತೆ. ಹರಿಶ್ಚಂದ್ರ ಅಂತ ಒಬ್ಬ ರಾಜ ಇದ್ದ. ಕೇಳುವಂತೆ ಸತ್ಯ ಹರಿಶ್ಚಂದ್ರ ಅಂತ, ಆದರೆ ಅವನು ಮೂಲತಃ ಸುಳ್ಳು ಹೇಳುವಂಥ ಹರಿಶ್ಚಂದ್ರ ಆಗಿದ್ದ ಮೊದಲು. ಯಾಕೆಂದರೆ ಅವನಿಗೆ ಸಂತಾನ ಆಗಿರಲಿಲ್ಲ. ಅವನೇನು ಮಾಡ್ತಾನೆ, ಒಂದು ವರುಣ ದೇವರನ್ನು ಕುರಿತು ತಪಸ್ಸನ್ನು ಮಾಡ್ತಾನೆ. ತಪಸ್ಸನ್ನು ಮಾಡಿ ಹೇಳ್ತಾನೆ, ನನಗೊಬ್ಬ ಮಗ ಬೇಕು, ಮಗ ಹುಟ್ಟಿದರೆ ಏನು ಮಾಡ್ತೇನೆ, ಅವನನ್ನು ನನಗೆ ಬಲಿ ಕೊಟ್ಬಿಡ್ತೀನಿ ಅಂತ ವಿಚಿತ್ರವರ ಅವನಿಗೆ ಕೇಳ್ತಾನೆ. ಮಗ ಬೇಕು, ಮಗ ಹುಟ್ಟಿದರೆ ಏನು ಮಾಡ್ತೇನೆ, ಮಗ ನನ್ನ ನನಗೆ ಬಲಿ ಕೊಡ್ತೇನೆ ಅಂತ. ಮಗ ಹುಟ್ಟಿದಾಗ ವರುಣ ಬಂದ, ಮಗನನ್ನು ಬಲಿ ಕೊಡು ಅಂತ ಕೇಳ್ತಾನೆ. ಆವಾಗ ರಾಜ ಹೇಳ್ತಾನೆ, ಮಗು ಈಗ ತಾನೇ ಹುಟ್ಟಿದೆ, ಮಗು ಮಡಿ ಬರೋದು ಯಾವಾಗ, ಹಲ್ಲು ಬಂದ ಮೇಲೆ ಅಂತ, ಆಮೇಲೆ ಬಾ ಅಂತ ಹೇಳ್ತಾನೆ. ಹಲ್ಲು ಬಂದ ಮೇಲೆ ಬಂದ, ಮತ್ತೆ ಹೇಳ್ತಾನೆ ಎರಡನೇ ಸಲ ಬಾ ಅಂತ. ಹೀಗೆ ಹೇಳ್ತಾ ಅವನಿಗೆ ಉಪನಯನ ಆಗುತ್ತೆ ಮಗನಿಗೆ. ಆದರೂ ಕೂಡ ಇವನು ಬಲಿಯನ್ನು ಕೊಡೋದೇ ಇಲ್ಲ. ಆವಾಗ ಆ ಮಗನಿಗೆ ಆ ವಿಚಾರ ಗೊತ್ತಾಗುತ್ತೆ, ನನ್ನ ತಂದೆ ನನ್ನನ್ನು ಒಂದಲ್ಲ ಒಂದು ದಿವಸ ಏನು ಮಾಡ್ತಾನೆ, ವರುಣನಿಗೆ ಬಲಿ ಕೊಡ್ತಾನೆ ಅಂತ. ತಕ್ಷಣ ಅವನೇನು ಮಾಡ್ತಾನೆ, ತನ್ನ ಮನೆಯನ್ನೇ ಬಿಟ್ಟು ಕಾಡಿಗೆ ಹೋಗಿಬಿಡ್ತಾನೆ. ಆವಾಗ ಈ ಸತ್ಯ ಹರಿಶ್ಚಂದ್ರ ರಾಜನಿಗೆ ವಿಚಿತ್ರವಾದ ರೋಗ ಬರುತ್ತೆ. ಕೊನೆಗೆ ಅವನು ವಾಪಸ್ ಬರ್ತಾನೆ, ಮಗ ವಾಪಸ್ ಬಂದು ತಾನೇ ಮಾಡ್ತಾನೆ, ತನ್ನಗೆ ಬದಲಾಗಿ ಇನ್ನೊಬ್ಬ ಋಷಿಕುಮಾರನನ್ನು ಬಲಿ ಕೊಡಲಿಕ್ಕೆ ಅಂತ ಸಿದ್ಧಪಡಿಸ್ತಾನೆ. ಆವಾಗ ಆ ಋಷಿಕುಮಾರ ತಾನೇ ಮಾಡ್ತಾನೆ, ಬಲಿ ಕೊಡಲಿಕ್ಕೆ ಸಿದ್ಧನಾಗ್ತಾನೆ. ಆವಾಗ ಒಂದು ವೇದ ಮಂತ್ರವನ್ನು ಹೇಳ್ತಾನೆ ಅಂತೆ, ಇಮಮ್ಮೆ ವರುಣ ಶ್ರುತಿ ಹವ ಮಧ್ಯಾಚಮೃಡಯ ತ್ವಾಮ ವಸ್ಯುರಾಚಾಕೆ ತತ್ವಾಯಮಿ ಬ್ರಹ್ಮಣ ಅಂತ ವೇದ ಮಂತ್ರವನ್ನು ಹೇಳ್ತಾನೆ. ಅದರಿಂದಾಗಿ ವರುಣನಿಗೆ ತೃಪ್ತಿಯಾಗುತ್ತೆ. ಹೀಗೆ ಅವನು ಉಳಿತಾನೆ. ಅದಾದ ಮೇಲೆ ಸಗರನ ಕಥೆ ಬರುತ್ತೆ. ಸಗರ ಯಾವ ಅಶ್ವಮೇಧ ಯಾಗವನ್ನು ಮಾಡಿದ್ದ, ಅಶ್ವಮೇಧದ ಯಾಗದ ಕುದುರೆಯನ್ನು ದೇವೇಂದ್ರ ಅಪಹಾರ ಮಾಡಿ ಕಪಿಲ ಋಷಿ ಬಳಿಯಲ್ಲಿ ಇಟ್ಟಿದ್ದ. ಆವಾಗ 60,000 ಜನ ಮಕ್ಕಳು ಹೋಗಿ ಕಪಿಲ ಋಷಿಯನ್ನು ಅವಮಾನ ಮಾಡ್ತಾರೆ. ಅವನ ಕಣ್ಣಿನ ದೃಷ್ಟಿಗೆ 60,000 ಜನ ಮಕ್ಕಳು ಸುಟ್ಟು ಬೂದಿಯಾಗಿ ಹೋಗಿಬಿಡ್ತಾರೆ. ಕೊನೆಗೆ ಪರಮಾತ್ಮ ಹೇಳ್ತಾನೆ, ಈ ಬೂದಿಯ ಮೇಲೆ ಗಂಗೆ ಹರಿದರೆ ಅವರು ಉದ್ಧಾರ ಆಗ್ತಾರೆ ಅಂತ. ಮುಂದೆ ಅವರ ವಂಶದಲ್ಲಿ ಬಂದಂತಹ ಭಗೀರಥ ಎನ್ನುವಂತಹ ಮಹಾರಾಜ ತಾನು ವಿಶೇಷವಾಗಿ ತಪಸ್ಸನ್ನು ಮಾಡಿ ತಾನೇ ಮಾಡ್ತಾನೆ, ಆ ಒಂದು 60,000 ಜನ ಮಕ್ಕಳನ್ನು ಕೂಡ ಉದ್ಧಾರ ಮಾಡ್ತಾನೆ ಅಂತ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ನವಮಸ್ಕಂದ ಅದು ಮುಗಿಯುವಂತಹ ಸ್ಕಂದ ಅಲ್ಲ, ಅದರಲ್ಲಿ ಸುಮಾರು 30-40 ರಾಜ ಮಹಾರಾಜ ಕಥೆ ಎಂಬುದು ಬರುತ್ತೆ. ಹೀಗೆ ಅನೇಕ ರಾಜ ಮಹಾರಾಜ ಕಥೆಯನ್ನು ಹೇಳಿ ವಿಶೇಷವಾಗಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎನ್ನುವಂಥ ಒಂದು ಹಿನ್ನೆಲೆಯನ್ನು ವೇದವ್ಯಾಸ ದೇವರು ತಮ್ಮ ಈ ಒಂದು 9ನೇ ಸ್ಕಂದದಲ್ಲಿ ಅನೇಕ ರಾಜ ಮಹಾರಾಜ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಮತ್ತು ಇನ್ನು ಮುಂದೆ ರಾಮದೇವರ ಚರಿತ್ರೆ, ಯಯಾತಿ ರಾಜನ ಚರಿತ್ರೆ ಎಲ್ಲವೂ ಕೂಡ ಬರುತ್ತೆ. ರಂತಿದೇವನ ಕಥೆ ಬರುತ್ತೆ. ಆ ಎಲ್ಲ ಚರಿತ್ರೆಯನ್ನು ಕೂಡ ನಾಳೆ ದಿವಸ ನಾವೆಲ್ಲರೂ ಕೂಡ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ, ಇವತ್ತು ವಿಶೇಷವಾಗಿ ಅಕ್ಷಯ ತೃತೀಯ ಪರ್ವಕಾಲ, ಪರಶುರಾಮ ದೇವರ ಜಯಂತಿ. ಅದರಲ್ಲೂ ವಿಶೇಷವಾಗಿ ಸಮಗ್ರ ಭಾಗವತಕ್ಕೆ ಪದರತ್ನಾವಳಿ ಅಂತ ವ್ಯಾಖ್ಯಾನ ರಚನೆ ಮಾಡಿದಂತಹ ವಿಜಯಧ್ವಜ ತೀರ್ಥರ ಆರಾಧನೆ. ವಿಜಯಧ್ವಜ ತೀರ್ಥರು ಅಂತಂದರೆ ಇವತ್ತಿನ ಪೇಜಾವರ ಮಠದ 8ನೆಯ ಯತಿಗಳು, ಮಧ್ವಾಚಾರ್ಯರಿಂದಾಗಿ 8ನೇ ಯತಿಗಳು ಸಮಗ್ರ ಒಂದು ಭಾಗವತಕ್ಕೆ ಪದರತ್ನಾವಳಿ ಅಂತ ವಿಶೇಷವಾದ ವ್ಯಾಖ್ಯಾನವನ್ನು ರಚನೆ ಮಾಡಿದ ದೊಡ್ಡ ಜ್ಞಾನಿಗಳು. ಅವರ ಸ್ಮರಣೆಯನ್ನು ಕೂಡ ನಾವೆಲ್ಲರೂ ಕೂಡ ಮಾಡೋಣ. ವಿಶೇಷವಾಗಿ ಪರಶುರಾಮ ದೇವರ ಒಂದು ಅವತಾರ ಮಾಡಿದಂತಹ ದಿನ. ಪರಶುರಾಮ ದೇವರು ಅಂತಂದರೆ ಭೂಮಿಯ ಮೇಲೆ ಅವತಾರವನ್ನು ಮಾಡಿ 21 ಸಲ ಸಮಗ್ರ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ದುಷ್ಟ ಕ್ಷತ್ರಿಯರನ್ನು ಕೂಡ ಸಂಹಾರ ಮಾಡಿ ರಾಜಕೀಯ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತಂದಂಥ ದೊಡ್ಡ ದೇವರ ರೂಪ. ಅಷ್ಟು ಮಾತ್ರ, ಮುಂದೆ ಮಹಾಭಾರತ ಸಂದರ್ಭದಲ್ಲಿ ಅನೇಕ ರಾಜ ಮಹಾರಾಜರುಗಳಿಗೆ ಅಸ್ತ್ರವಿದ್ಯೆಯನ್ನು, ಶಾಸ್ತ್ರವಿದ್ಯೆಯನ್ನು ಉಪದೇಶ ಮಾಡಿದಂಥ ಪರಮಾತ್ಮನ ದೊಡ್ಡ ರೂಪ ಅಂತ ಪರಶುರಾಮ ದೇವರ ಚರಿತ್ರೆಯನ್ನು ನಾವು ಮುಂದೆ ಕೇಳಲಿಕ್ಕಿದ್ದೇವೆ. ಇವತ್ತು ವಿಶೇಷವಾಗಿ ಅಕ್ಷಯ ತೃತೀಯ ಪ್ರತಿಮೆಗಳಿಗೆ, ವೃಂದಾವನಗಳಿಗೆ ಗಂಧಲೇಪನವನ್ನು ಮಾಡಬೇಕು ಅಂತ. ಯಾಕೆಂತಂದರೆ ತಮ್ಮ ಯಥಾ ಉಪಾಸತೆ ತಥೈವ ಭವತಿ ಅಂತ ಉಪನಿಷತ್ತು ಹೇಳುತ್ತೆ. ಪರಮಾತ್ಮನನ್ನು ನಾವು ಯಾವ ರೀತಿ ಚಿಂತನೆ ಮಾಡ್ತೇವೋ ಆ ರೀತಿಗೆ ನಮಗೆ ಆಗುತ್ತೆ ಅಂತ. ಪರಮಾತ್ಮನನ್ನು ನಾವು ಪರಾಕ್ರಮಿಯ ಚಿಂತನೆ ಮಾಡಿದರೆ ಏನಾಗುತ್ತೆ, ನಮಗೆ ಪರಾಕ್ರಮ ಬರುತ್ತೆ. ಹಾಗೆ ಪರಮಾತ್ಮನಿಗೆ, ಗುರುಗಳಿಗೆ ನಾವು ಗಂಧವನ್ನು ಸಮರ್ಪಣೆ ಮಾಡಿದರೆ ಏನಾಗುತ್ತೆ, ಅದರ ತಂಪು ನಮಗೆ ಬರುತ್ತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ.
ಅಷ್ಟು ಮಾತ್ರ ಅಲ್ಲ, ಅಕ್ಷಯ ತೃತೀಯ ದಿವಸ ಪರಮಾತ್ಮನನ್ನು ಗಂಧಲೇಪನ ಮಾಡಿದರೆ ಅವನಿಗೆ ಏನಾಗುತ್ತೆ, ಸಯಾತಿ ಅಚ್ಯುತ ಮಂದಿರಂ ಅಂತ ಪುರಾಣಗಳು ಹೇಳುವಂತೆ ಆ ಒಂದು ಗಂಧಲೇಪನವನ್ನು ವಿಶೇಷವಾಗಿ ಇವತ್ತು ಆ ಬದ್ರಿ ನಾರಾಯಣ ದೇವರಿಗೆ, ವಿಷ್ಣು ತೀರ್ಥರಿಗೆ, ಪ್ರಾಣದೇವರಿಗೆ ಮಾಡಿದ್ದೇವೆ. ಅವರೆಲ್ಲರ ದರ್ಶನ ಮಾಡಿಕೊಂಡು ಇವತ್ತು ಈ ಒಂದು ಭಾಗವತದ ಚಿಂತನೆಯನ್ನು ಮಾಡಿದ್ದೇವೆ. ಮುಂದೆ ವಸಂತ ಪೂಜಾ, ಫಲಾರ ಪೂಜೆ ಎಲ್ಲವೂ ಕೂಡ ನಡೆಯುತ್ತೆ. ಇದೆಲ್ಲದರಿಂದಲೂ ಕೂಡ ವಿಷ್ಣು ತೀರ್ಥರು ಅವರ ಅಂತರ್ಯಾಮಿಯಾದಂಥ ಭಾರತೀಯ ರಾವಣ ಮುಖ್ಯ ಪ್ರಾಣಾಂತರ್ಗತನಾದಂತಹ ಕ್ಷೇತ್ರಸ್ವಾಮಿಯಾದ ಬದ್ರಿನಾರಾಯಣ ದೇವರ ತೃಪ್ತರಾಗಿ ನಮಗೆಲ್ಲರಿಗೂ ಕೂಡ ವಿಶೇಷವಾದಂತಹ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.